ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ ಜನ ಈ ಕೆಲ್ಸ ಕಷ್ಟ ಟ್ರಾಫಿಕ್ ಸಂಸಾರ ಅನ್ನೋ ಜಂಜಾಟ ಸಾಕಾಗಿ ರಿಲ್ಯಾಕ್ಸ್ ಆಗೋದಕ್ಕೆ ಅಂತ ಒಂದ್ 2 ದಿನ ಔಟಿಂಗ್ ಹೋಗಿ ಬಂದಿರ್ತಾರೆ. ಆದ್ರೆ ಮನ್ಸಾರೆ ನಕ್ಕದ್ರೆ ಮಾತ್ರ ರಿಲ್ಯಾಕ್ಸ್ ಆಗೋದು. ಬೇರೆ ಎಲ್ಲಿ ಹೋಗಿ ಬಂದ್ರು ರಿಲ್ಯಾಕ್ಸ್ ಆಗಲ್ಲ ಅನ್ನೋ ನಮ್ಮೆಲ್ರಿಗೂ ಗೊತ್ತಿರೋ ವಿಷಯ. ಸೊ ಅದಕ್ಕೆ ನಿಮ್ಮೆಲ್ರು ನಗಿಸೋದಕ್ಕೆ ನಾವು ಬಂದಿದೀವಿ. ಇದು ಮಜವಾದ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ಹಿಂದೆ ಜನ ಕೈ ಬೆರಳುಗಳನ್ನ ಹೀಗೆಲ್ಲ ಆಡಿಸಿ ಕಣ್ಣಿನ ಮೂಲಕ ಮೆದುಳನ್ನ ತಲುಪಿ ಜಾದು ಮಾಡ್ತಾ ಇದ್ರು. ಆದ್ರೆ ಇವಾಗ ಕೈ ಬೆರಳುಗಳನ್ನ ಕೀಬೋರ್ಡ್ ಮೇಲೆ ಆಡಿಸಿ ಕಿವಿಗಳ ಮೂಲಕ ಮನಸ್ಸನ್ನ ತಟ್ಟಿ ಜಾದು ಮಾಡಿರುವಂತ ನಮ್ಮ ಗುರೂಜಿ. ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಗೈಸ್. ಜಾದುಗೆ ಇನ್ನೊಂದು ಹೆಸರೇ ಇವರ ಕೆನ್ನೆಗುಳಿ. ನೋಡೋರ ಕಣ್ಣಿಗೆ ಆ ನಗುವೆ ಕಚಗುಳಿ. ಉಲಿಯುವ ಹಕ್ಕಿಗಳಿಗೆ ಅವರ ಹೆಸರೇ ಚಿಲಿಪಿಲಿ. ಅವರೇ ನಮ್ಮ ಚಂದದ ಚಂಪಾಕಲಿ ರೋಚಿ. ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಅನು. ಆಲ್ ದಿ ವೆರಿ ಬೆಸ್ಟ್. ಇನ್ನು 24/7 ಎನರ್ಜೆಟಿಕ್ ಆಗಿರುವಂತ ನಮ್ಮ ಆಸಾನ ಕಲಾವಿದರು ಬಾಯ್ಸ್ ಅಂಡ್ ಗರ್ಲ್ಸ್, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಎಲ್ಲರೂ ವೆಲ್ಕಮ್ ಮಾಡಿದಾಯ್ತಲ್ಲ, ಇನ್ಯಾಕೆ ತಡ. ಇವತ್ತಿನ ಮೊದಲನೇ ಸ್ಕಿಟ್ ನೋಡ್ಕೊಂಡ್ ಬಂದ್ಬೇಡ. ಪ್ರತಿ ಅಮ್ಮನಿಗೂ ತನ್ನ ಮಗ ನನ್ನೇ ಪ್ರೀತಿಸ್ಬೇಕು ಅಂತ ಆಸೆ ಇರುತ್ತೆ. ಪ್ರತಿ ಹೆಂಡತಿಗೂ ನನ್ನ ಗಂಡ ನನ್ನನ್ನೇ ಪ್ರೀತಿಸ್ಬೇಕು ಅಂತ ಆಸೆ ಇರುತ್ತೆ. ಇದ್ರ ಮಧ್ಯೆ ಪಾಪ ಗಂಡ ಇರ್ತಾನಲ್ಲ, ಅವನಿಗೆ ಏನ್ ಅನಿಸ್ತಿರತ್ತೆ ನನಗೆ ಗೊತ್ತಿಲ್ಲ. ನಮ್ ಹುಡುಗರೇ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡ್ಕೊಂಡ್ ಬನ್ನಿ. ಅಮ್ಮ ಅಮ್ಮ ಏನೋ ಟೀ ತಂದ್ಕೊಡಮ್ಮ. ತಂದೆ ಮಗ್ನೆ. ಅಮ್ಮ ರೀ ನನಗೇನಾದ್ರೂ ಕೈ ಬಿದ್ದೋಗಿದ್ಯಾ? ಇಲ್ಲ ಕಣೆ. ಸೊಂಟ ಮುರಿದೋಗಿದ್ಯಾ? ಅಂತದ್ ನಾನೇನು ಮಾಡೇ ಇಲ್ಲಪ್ಪ. ರೋಗ ಬಂದ್ ಚಾಪೆ ಮೇಲೆ ಮಲಗಿದೀನ. ಯಾವ ಮಗ ಹೇಳಿದ್ದು? ಅಥವಾ ನನಗೆ ಟೀ ಮಾಡಕ್ಕೆ ಬರಲ್ವಾ? ಚೆನ್ನಾಗ್ ಮಾಡ್ತೀಯಪ್ಪ. ಅಂದ್ಮೇಲೆ ನೀ ನನ್ಗೆ ಹೇಳ್ದೆ ನಿಮ್ಮ ಅಮ್ಮಂಗೆ ಯಾಕ್ರಿ ಹೇಳಿದ್ರಿ? ರೀ ನಿಮ್ಮ ಅಮ್ಮ ತಂದ್ಕೊಡೋ ಟೀ ಏನಾದ್ರು ಕುಡಿಬೇಕು ಹಂಗೆ ತಟ್ಟಿ ಬಿಡ್ತೀನಿ. ನಾನು ಹಾಲ್ ತಗೊಂಡ್ಬರ್ತೀನಿ, ಹಾಲ್ ಕುಡಿಬೇಕಾಯ್ತಾ? ಇಲ್ಲ ಅಂದ್ರೆ ಡಂಕಣಕ ಡಂಕಣಕ. ಗುರು ಸರ್, ಮ್ಯೂಸಿಕಲ್ ಭಾಷೆಯಲ್ಲಿ ಒಂದ್ ಮಾತು ಹೇಳ್ತೀನಿ ಸರ್. ತಬಲಾಗ್ ಹೊಡೆದ್ರೆ 1 ಏಟು, ಡೋಲು ಹೊಡೆದ್ರೆ 2 ಏಟು. ನಮ್ಮ ಅಮ್ಮನ್ ಕಂಡ್ರೆ ನನ್ನ ಹೆಂಡತಿಗಾಗಲ್ಲ, ನನ್ನ ಹೆಂಡತಿ ಕಂಡ್ರೆ ನಮ್ಮ ಅಮ್ಮಂಗ ಆಗಲ್ಲ. ನಾಯಿ ಬಾಯಿ ಸಿಕ್ಕಿರೋ ಶೂತರ ಆಗೋಗ್ಬಿಟ್ಟಿದೀನಿ ಸರ್. ನಮ್ಮನೇಲಿ 2 ಟಿವಿ ಇದೆ, ಇಬ್ರು ಸಪ್ರೇಟ್ ಸೀರಿಯಲ್ ನೋಡ್ತಾರೆ. ಅವಾಗ ನಾನು ಫುಲ್ ಫ್ರೀ ಸರ್. ಓ ಮೈ ಸನ್. ಮಗ್ನೆ ಈ ತರ ನಿತ್ಕೊಂಡ್ ಬಿಟ್ರೆ ಸುಸ್ತಾಗಿ ದಣವಾಗ್ಬಿಡುತ್ತಪ್ಪ. ಕುತ್ಕೋ. ನಿನಗೆ ಅಂತ ಬ್ಲಾಕ್ ಟೀ ಮಾಡಿದೀನಿ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಕೊಡಮ್ಮ. ರೀ ಕುಡಿಬೇಡಿ, ನಾನ್ ಬಂದೆ. ಯಾಕೆ ಏನಾಯ್ತೆ? ನಾನ್ ತಂದಿರೋ ಹಾಲ್ ಕುಡಿರಿ. ನುಲಿಯೋದ್ ನೋಡು ಮಿಟಕ್ಲಾಡಿ. ಲೇ ನೀನ್ ಕೊಟ್ಟಿರೋ ಹಾಲ್ ಕುಡಿಯಕ್ ನನ್ನ ಮಗನ್ ಹಾವ ಅಂತ ಕುಡಿಯಕ್ಕೆ. ಏಯ್ ಅದನ್ನ ಸೈಡ್ಗೆ ಇಡು, ನಾ ಕೊಡೋ ಟೀ ಕುಡಿ. ಕೊಡಮ್ಮ. ರೀ ಹಾಲ್ ಕುಡಿರಿ. ಲೇ ಹಾಕ್ತೀರಾ? ಟೀ ಕುಡಿಯೋ, ಹಾಲ್ ಕುಡಿಯೋ. ಸಾರಿ, ಹಾಲ್ ಕುಡಿರಿ. ಏಯ್ ಟೀ ಕುಡಿಯೋ, ಹಾಲ್ ಕುಡಿರಿ. ಟೀ ಹಾಲು ಹಾಲು. ಲೇ ಸುಳ್ಳು ಬೆಟ್ಟಿ ಮುಖ ನೋಡು ಮಕ್ವ. ಕಾಗೆ ಅರ್ಧ ತಿಂದ್ಬಿಟ್ಟಿರೋ ಇಲ್ಲಿ ಇದ್ದಂಗದೆ. ಇವಳ ಮುಖ ಅದೇ ಇಲ್ಲಿ ಅರ್ಧ ತಿಂದ್ಬಿಟ್ಟಿರೋ ಮೂಲಂಗಿ ಇದ್ದಂಗಿದೆ. ಲೇ ನಿನ್ ಮುಖ ನೋಡೆ ಸಗಣಿ ವರ್ಸ್ಕ ಬಂದು ತುಳಿದಿರೋ ಮ್ಯಾಟ್ ಇದ್ದಂಗದೆ. ಅಬ್ಬ 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 ಅಬ್ಬ, ಇವಳ ಮುಖ ಏನ್ ಪಳ್ಳ 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 ಅಂತ ಹೊಳಿತಾಯ್ತಾ? ಒಳ್ಳೆ ಮ್ಯಾಟಿಗೆ ವರ್ಷಕ್ಕೂ ಮುಂಚೆ ಕಾಲಿಗೆ ಮೆತ್ಕೊಂಡಿರೋ ಸಗಣಿ ಇದ್ದಂಗಿದೆ. ಸಿಕ್ಕಿರಲ್ಲ ಆಯ್ಕೊಂಡು ತಿಂತಿದ್ದವಳೆ ಹೊಗೆ. ಏಯ್ ಹೊಗೆಲೆ ಮೇಕೆ ದಾಟಿಂದ ಮೇಯ್ಕೊಂಡು ಬಂದಿರೋಳೆ. ಹೆತ್ತ ತಾಯಿಗೆ ಒಂದು ನಾಯಿ ತಾಯಿದ ಮಲ್ಲಿಗೆ ಬಾವು 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 ಅಂತ ಬಗೋತಿದ್ರು. ನೀನೇನು ಆನೆ ಲಗ್ತಿ ಬಿದ್ದ ಕೂತಿದ್ಯಾ? ಅಯ್ಯ 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 ಅಯ್ಯ. ರೀ ಹೇಳ್ರಿ, ಹೇಳಿ ಕೂತ್ಕೊಳ್ರಿ. ಏನಾಯ್ತೆ? ಕಟ್ಕೊಂಡಿರೋ ಹೆಂಡತಿಗೆ ಒಂದು ಬಿಳಿ ಹಂದಿ ಅಂತ ಬಾಯಿ ಬಂದಂಗೆ ಮಾತಾಡ್ತಿದ್ರು, ಕೇಳಿಸ್ಕೊಂಡು ಸುಮ್ನೆ ಕೂತಿದ್ದೀರಲ್ರಿ. ಇವಾಗ ನಾನೇನ್ ಮಾಡ್ಬೇಕು? ಟೀ ಕುಡಿಬೇಕು, ಹಾಲು ಕುಡಿಬೇಕು. ಟೀ ಹಾಲು ಟೀ. ನಾನೇ ಗೆದ್ದಿದ್ದು, ನಾನ್ ಗೆದ್ದಿದ್ದು. ತಿಂಡಿ ತಿನ್ನಕ್ಕೆ ಏನಾರ ಮಾಡಿಟ್ಟಿದ್ದೀರಾ? ದೋಸೆ ಮಾಡಿದ್ದೀನಿ ಬಾ. ಅಯ್ಯೋ 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 ರೀ, ನಿಮಗ್ ಬುದ್ಧಿ ಇದೆಯೇನ್ರಿ? ಬೆಳಿಗ್ಗೆ ಯಾರಾದ್ರೂ ದೋಸೆ ತಿಂತಾರ? ದೋಸೆ ತಿಂದ್ರೆ ನಿಮ್ಮ ಅಮ್ಮನ ತರ ಮಂದಾಗೋಗ್ಬಿಡ್ತೀರಾ. ಚಪಾತಿ ತಿಂದ್ರೆ ನಂತರ ಸ್ಲಿಮ್ ಆಗ್ತೀರಾ. ಚಪಾತಿ ತಿನ್ ಬನ್ನಿ. ಲೇ ದೋಸೆ ತಿನ್ನು. ಚಪಾತಿ ದೋಸೆ ಚಪಾತಿ ದೋಸೆ ಚಪಾತಿ ದೋಸೆ ಚಪಾತಿ.
ದೋಸೆ ಚಪಾತಿ ಮತ್ತೆ ಪರೋಟ ತರ ಎಳ್ದಾಡ್ತಿದ್ದೀರಲ್ಲ. ಸರಿ ಈಗ ನಿಮ್ಗೆ ಏನ್ ಬೇಕು? ಒಂದ್ ಕೊಟ್ಟು ವಿಷ ಕೊಟ್ಬಿಡು, ಕುಡ್ದು ನಿಗ್ರು ಕಂಬಿಡ್ತೀನಿ. ಬುದ್ಧಿ ಇದೆಯೇನ್ರಿ ನಿಮಗ್? ಬುದ್ಧಿ ಇದ್ಯಾ? ಯಾವನ್ರಿ ಹೇಳ್ಕೊಟ್ಟಿದ್ದು? ಒಂದು ತೊಟ್ಟು ವಿಷ ಕುಡಿದ್ರೆ ಸಾಯ್ತಾರೆ ಅಂತ ಯಾವನ್ರಿ ಹೇಳಿದ್ದು? ಫುಲ್ ಬಾಟ್ಲು ತರ್ತೀನಿ ರೀ. ಅಯ್ಯೋ ಮಗನೇ, ಮಗನೇ, ಅವಳು ಕೊಡೋ ವಿಷನ ನೀನು ಕುಡಿಬೇಡಪ್ಪ. ಪವರ್ ಫುಲ್ ಆಗಿರೋ ವಿಷ ತಗೊಂಬರ್ತೀನಿ. ರೀ ನೀವೇನಂದ್ರಿ? ನನಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ಎಲ್ಲ ಹಾಳಾಗೋಯ್ತು. ರೀ ನನ್ನ ಮುಖ ನೋಡಿ ನೀವೇನಂದ್ರಿ? ಶಾಂತಿ ನೆಮ್ಮದಿ ಹೋಯ್ತಾ? ನಿಮಗ್ ನೆನ್ಪಿದ್ಯೇನ್ರಿ ಫಸ್ಟ್ ನೈಟ್ ಅಲ್ಲಿ ನಾನು ರೆಡಿಯಾಗಿ ಹಾಲು ಹಿಡ್ಕೊಂಡ್ ಬಂದಾಗ ಒಳ್ಳೆ ತಿನ್ನೋಡ್ತಾರ ಕೆಳಗಿನ್ನ ಮೇಲವರೆಗೂ ನೋಡಿ ನನ್ನ ಲೈಫ್ ಅಲ್ಲಿ ನೀನೇ ಶಾಂತಿ ನೆಮ್ಮದಿ ಅಂದಿದ್ರೆ ಈಗ ಎಲ್ಲ ಹೋಯ್ತಾ? ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ರಿ ನೀವು. ಅಯ್ಯೋ ಮಗನೇ, ಏಟಾಯ್ತೇನೋ? ಲೇ ಕುಳ್ಳು ಮಿಂಟಿ, ನನ್ನ ಮಗನಿಗೊಂದು ಕೆಟ್ಟ ಅಭ್ಯಾಸ ಇದೆ. ಇಂತ ಮುಸುಡಿ ನೋಡಿದ್ರೆ ಸಾಕು ಹೇಳ್ಬಿಡ್ತಾನೆ. ಏಯ್ ಮಗನೇ, ನೆನಪಿದೆಯೇನೋ ನಿನಗೆ? ಅವತ್ತು ಜೋರಾಗಿ ಮಳೆ ಬರ್ತಾ ಇತ್ತು. ಅಮ್ಮ ಕೈ ಮುಗಿತೀನಿ, ಸುಮ್ನಿರಮ್ಮ. ನೀನ್ ಸುಮ್ನೆ ಇರೋ. ನೀನ್ ಹುಟ್ಟಿದಾಗ ಇಷ್ಟೇ ಇಷ್ಟು ಉದ್ದ ಇದ್ದೆ ಕಣೋ. ಹುಟ್ಟಾಗ ಅಷ್ಟೇ ಇರೋದು. ನೀನ್ ಮಾತ್ರ ಇಷ್ಟು ಉದ್ದ ಇದ್ದೆ. ನೀನ್ 4ನೇ ಕ್ಲಾಸ್ ಇದ್ದಾಗ ಕಣೋ ನಿಮ್ಮಪ್ಪ ಹೋಗಿದ್ರು. ಎಲ್ಲಿಗಮ್ಮ? ಸತ್ತೋದ್ರು ಅಂತ ಹೇಳಮ್ಮ. ಆಗ ಇಷ್ಟು ಉದ್ದ ಇದ್ದ ನಿನ್ನ ನನ್ನ ಕಣ್ಣು ರೆಪ್ಪೆ ಹಾಗೆ ಜೋಪಾನ ಮಾಡಿ ಇಷ್ಟು ಉದ್ದವಾಗಿ ಬೆಳೆಸ್ದೆ ಕಣೋ. ಐಶ್ವರ್ಯ ರೈ ಇದ್ದಂಗಿದ್ಯಾ, ದೀಪಿಕಾ ಪಡುಕೋಣೆ ಇದ್ದಂಗಿದ್ಯಾ ಅಂತ ನಾನ್ ಮನ್ಸು ಮಾಡಿದ್ರೆ ಅಭಿಷೇಕ್ ಬಚ್ಚನ್ ರಣಬೀರ್ ಕಪೂರ್ ಸಿಕ್ಕಿರೋರು. ನಾ ಮನ್ಸು ಮಾಡ್ಲಿಲ್ಲ. ನಾನ್ ಸೀರೆ ಸೆರಗ್ನ ಹಿಂಗೆ ಸೊಂಟಕ್ ಸಿಗಸಿ ರೋಡ್ ಮೇಲೆ ಹಿಂಗ್ ಹೋಗೋದನ್ನ ನೋಡಿನೇ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ನೋಡು. ಹಾಡ್ನ ಬರ್ದಿದ್ದು ಊರವರೆಲ್ಲ ಹೇಳೋರು, ನೀ ನೋಡೋಕೆ ಚನ್ನಪಟ್ಟಣದ ಗೊಂಬೆ ಹಂಗಿದ್ಯಾ, ಬ್ಯಾರೆ ಮದ್ವೆ ಮಾಡ್ಕೋ ಅಂತ. ನಾನೇ ಒಪ್ಲಿಲ್ಲ. ಮಗನೇ, ನಿನ್ ಸಂತೋಷನೇ ಮುಖ್ಯ ಅಂತ ನಾನಿನ್ನ ಒಂಟಿಯಾಗಿ ಸಾಕ್ದೆ ಕಣ. ಅಯ್ಯೋ ಮುಸುಡಿ ನೋಡಿದ್ರ? ಮುಸುಡಿ ಒಳ್ಳೆ ಹಳೆ ಅಂಬಾಸಿಡರ್ ಕಾರು ಕಿತ್ತಾಗಿರೋ ತರ ಇದೆ. ಈ ಮುಸುಡಿ ನೋಡಕ್ಕಾಗ್ದೆ ನಮ್ಮ ಮಾವ ಬೇಗ ಹೋಗ್ಬಿಟ್ರು ಅನ್ಸುತ್ತೆ. ಅವೇ ನೋಡ್ರಿ ಹೆಂಗ್ ಮಾತಾಡ್ತಾವಳೆ ಅವಳು. ಸುಮ್ನಿರೆ ಅಮ್ಮ. ಇವಾಗ ಏನ್ ಮಾಡ್ಬೇಕಮ್ಮ? ಈಗ್ಲೇ ಡಿಸೈಡ್ ಆಗು, ನಿನ್ ನಾನ್ ಬೇಕಾ ಇಲ್ಲ ಕುಳ್ ಮಿಂಟಿ ಬೇಕಾ ಅಂತ. ಅಮ್ಮ ಗಾಡಿಲಿ ಫ್ರಂಟ್ ವೀಲ್ ಬೇಕಾ ಬ್ಯಾಕ್ ವೀಲ್ ಬೇಕಾ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಎದೆ ಹಾಲ್ ಬೇಕಾ ತುಟಿ ಜೇನ್ ಬೇಕಾ ಅಂತ ಕೇಳಿದ್ರೆ ನಾನು ಏನ್ ಹೇಳಮ್ಮ? ಏನ್ ಹೇಳಿ? ನನ್ನ ಮಗನೇ, ಇದೆಲ್ಲ ಹೋಗ್ಬೇಡ ನೋಡು. ಈಗ್ಲೇ ಡಿಸೈಡ್ ಆಗು, ಇಲ್ಲ ಅಂದ್ರೆ ನಾನು ಯಾವ್ದಾದ್ರು ದೇಶ ಹತ್ರ ಹೊಂಟಾಯ್ತೀನಿ. ಅಮ್ಮ ಅಯ್ಯೋ ಬನ್ರಿ ಇಲ್ಲಿ. 24 ಗಂಟೆ ಅಮ್ಮ 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 ಅಂತ ನಿಮ್ಮ ಅಮ್ಮನ್ ಸರ್ಗ್ ಇಟ್ಕೊಂಡು ಓಡಾಡೋದಾದ್ರೆ ನನ್ನನ್ ಯಾಕೋ ಮದ್ವೆ ಅದೇ ಟಿಪ್ಪ. ನಾನ್ ನಿನ್ ಜೊತೆ ಇರಲ್ಲ, ನಾನು ತವ್ರ ಮನೆಗೆ ಹೋಗ್ತೀನಿ. ಗುರು ಸರ್, ಮದ್ವೆ ಹಾಕಿಂತ ಮುಂಚೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಆದ್ರೆ ಇವಾಗ ಹೋಗ್ದೇ ಇರೋ ದೇವಸ್ಥಾನನೇ ಇಲ್ಲ. ಎಲ್ಲಾ ಸಿನಿಮಾ ಟ್ರೈಲರು ಚೆನ್ನಾಗೇ ಇರುತ್ತೆ, ಆದ್ರೆ ಸಿನಿಮಾಗ್ ಹೋಗ್ ಬಂದ್ರೆ ಅದ್ರ ಬಂಡವಾಳ ಗೊತ್ತಾಗೋದು. ಕಾಂತಣ್ಣ, ಬೆಟ್ಟಗೌಡ್ರೆ, ಚಿನ್ನಿ ಸರ್ ಕ್ಯಾಮ್ರಾ ಇಟ್ಕೊಂಡು ಎದುರುಗಡೆನೆ ಕೂತಿದ್ರಿ. ಒಂದ್ ಮಾತು ಹೇಳ್ಬಾರ್ದ? ಮದ್ವೆ ಆಗ್ಬೇಡ ಕಣಪ್ಪ ಅಂತ ಹೆಂಗ ಬಚಾವ್ ಆಗ್ಬಿಡ್ತಾ ಇದ್ದೆ. ಅಸಮಣೆ ಮೇಲೆ ಕೂತಾಗ ಪುರೋಹಿತರು ಒಳ್ಳೆ ಟೈಮು ಮುಗ್ದೋಗ್ತಾ ಇದೆ, ಹುಡುಗಿ ಕರ್ಕೊಂಡ್ ಬನ್ನಿ ಅಂತ ಅಂದ್ರು. ಅವಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ನನ್ನ ಹೆಂಡತಿ ವಾರಕ್ಕೊಂದ್ಸರಿ ದೇವ್ರ ಪೂಜೆ ಮಾಡ್ತಾಳೆ, ಆದ್ರೆ ನನಗೆ ದಿನಾ ಪೂಜೆ ಮಾಡ್ತಾಳೆ. ನಾನು ಹೋಗ್ತಿದ್ದೀನಿ. ಎಲ್ಲಿಗೆ? ಕಾಶಿಗೆ. ಫೋನ್ ತಗೊಂಡ? ಯಾಕೆ? ಅಡ್ರೆಸ್ ಗೊತ್ತಿಲ್ಲ ಅಂತ ವಾಪಸ್ ಬಂದ್ಬಿಡ್ತೀಯಾ? ಗೂಗಲ್ ಮ್ಯಾಪ್ ಹಾಕೊಂಡು ದೇಶಾಂತರ ಹಂಗೆ ಹೋಗ್ಬಿಡು. ನಾನು ಹೋಗ್ತೀನಿ. ಎಲ್ಲಿಗಮ್ಮ? ಕಾಶಿಗೆ. ನೀವಿಬ್ರು ಹೋದ್ರೆ ಅದು ಕಾಶಿ ಆಗಲ್ಲ, ಕಿತ್ತಾಡ ಕಾಶ್ಮೀರ ಆಗುತ್ತೆ. ಪರವಾಗಿಲ್ಲ ರೀ, ನಾನೇ ಹೋಗ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಾ? ಕಾಶಿಗೆ. ಜೊತೆನೆ ನಿಮ್ಮ ಅಪ್ಪ ನಾನೇ. ಮತ್ತೆ ಫಸ್ಟ್ ಹೋಗಿ ಸಾಯ್ರಿ, ನಾನು ನನ್ನ ಗಂಡ ಜೊತೆ ಖುಷಿಯಾಗಿರ್ತೀನಿ ರೀ. ಬಂದಡ ಕುಳ್ಮಿಂಟಿ. ಲೇ, ಒಂದು ಕ್ಷಣನಾದ್ರೂ ನನ್ನ ಮಗನ ಜೊತೆ ನೀನು ಖುಷಿಯಾಗಿರಕ್ ಬಿಟ್ರೆ ನಾ ನಮ್ಮ ಅಪ್ಪನ ಮಗಳು ಬೂದಿಕೋಟೆ ಭುಜಂಗಯ್ಯನ್ ಮಗಳೇ ಅಲ್ಲ ಕಣೆ.
ಅಮ್ಮ ಅಮ್ಮ ನೀನೇ ಅಲ್ವಾ ನಮ್ಮ ಮದುವೆ ಮಾಡ್ಸ್ಕೊಂಡ್ ಕರ್ಕೊ ಬಂದಿದ್ದು? ಲೇ 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 ಇಂತ ಕಿತ್ತೋದಳು ಸಿಗ್ತಾಳೆ ಅಂತ ಗೊತ್ತಿದ್ರೆ ಅವತ್ತೆ ಒದ್ದು ಓಡಿಸ್ತಾ ಇದ್ದೆ ಕಣೋ. ಲೇ ಬೂದಿಕೋಟೆ ಭುಜಂಗ ಇನ್ ಮಗಳೇ, ಕಿತ್ತೋದಳು ನಾನಲ್ಲ ಕಣೆ, ನೀನು. ನಾನು ಇವನ್ ತಾಳಿ ಕಟ್ಟಿರೋ ಹೆಂಡತಿ ಕಣೆ. ನಿನ್ನ ಕಣ್ಣು ಮುಂದೆನೆ ಇದೇ ಮನೇಲೆ ನನ್ನ ಗಂಡನ ಜೊತೆ ಜೀವನ ಮಾಡ್ತೀನಿ. ಇದು ಸತ್ಯ ಸತ್ಯ ಸತ್ಯ. ಅಯ್ಯೋ ಅಯ್ಯೋ ಅಯ್ಯೋ, ವಯಸ್ಸಾಗಿರೋ ಅತ್ತೆ ಅಂತ ನೋಡ್ದೆ ನನಗೆ ಏಕವಚನದಲ್ಲಿ ಮಾತಾಡ್ತೇನೆ ಬಿದ್ರಿ. ಅಯ್ಯೋ ಮಗನ ಎದ್ದೇಳೋ, ಏಟಾಯ್ತೇನಾ? ಎದ್ದೇಳಪ್ಪ. ಲೇ ನಾನು ಅಷ್ಟೇ ಕಣೆ, ನಿನ್ನ ಸುಮ್ನೆ ಬಿಡಲ್ಲ. ನಿನ್ನೆ ಹಿಂಗೆ ರುಬ್ಬಿ 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 ನಿನ್ನ ಕಣ್ಣನ್ನು ಮುಗಿಸಲಿಲ್ಲ ಅಂತಂದ್ರೆ ನನ್ನ ಹೆಸರನ್ನೇ ಬದಲಾಯಿಸ್ಕೋತೀನಿ ಕಣೆ. ಲೇ ಮುತ್ಕಿ, ನೀನ್ ಮಲಗಿದ್ದಾಗ ನಿನ್ ತಲೆ ಮೇಲೆ ಚಪ್ಟಿಕಲ್ ಹಿಂಗೆ ಕಣೆ ಹಾಕೋದು. ನಾನು ಅಷ್ಟೇ ಕಣೆ, ನಿನ್ ಸೊಂಟನ ಹಿಂಗೆ ಮುರಿಯೋದು. ಅಲ್ಲಿವರೆಗೂ ನಾನು ಕಡ್ಲೆ ಪುರಿ ತಿಂತಿರ್ತೀನ, ನಿನ್ ಕೈ ಹಿಂಗೆ ಮುರಿತೀನಿ ಕಣೆ. ಗಂಡ ಅಂತ ನೋಡ್ದೆ ಅವ್ರ ಸೊಂಟದ ಮೇಲೆ ಕಾಲಿಟ್ಟು ಕೈ ಮುರಿದವಳಲ್ಲ ಇದ್ದಿದ್ರಿ. ಮುಟ್ಟು ಬೇಡ. ಎದ್ದೇಳೋ ಮಗನೇ, ಏಟಾಯ್ತೇನೋ? ಏನಾದ್ರೂ ಬೇಕಾ? ಕುಡಿಯಕ್ ಒಂದ್ ಗ್ಲಾಸ್ ನೀರ್ ಕೊಡಮ್ಮ. ತಂದೆ ತಾಳು. ಅಯ್ಯೋ ಬಿತ್ರಿ ರೀ, ನಿಮ್ಮ ಅಮ್ಮ ತಂದ್ಕೊಡೋ ನೀರ್ ಕುಡಿಬೇಡಿ. ನಾನು ಹೋಗಿ ಜ್ಯೂಸ್ ತರ್ತೀನಿ, ಜ್ಯೂಸ್ ಕುಡಿಬೇಕಾಯ್ತಾ? ನೀರ್ ಕುಡಿದ್ರ ಚಂಕಣಕ ಚಂಕಣಕ. ನಮ್ಮನ್ನ ಅಂತಾರೆ ಕೂಲಿ. ಅಣ್ಣ ಅಣ್ಣ, ಯಾಕಣ್ಣ ನನ್ನನ್ ಕೆಲ್ಸಕ್ಕೆ ಬರಬೇಡ ಅಂದಂತೆ? ನೀನ್ ಮಾಡಿರೋ ಕೆಲ್ಸಕ್ಕೆ ಕೇರ್ದೋಲ್ ಹೊಡೆದು ಹೊರಗೆ ಹಾಕ್ಬೇಕು. ಗುರು ಸರ್, ಮೊನ್ನೆ ಬಾತ್ರೂಮ್ ಕಟ್ಸಕ್ಕೆ ಆರ್ಡರ್ ಬಂದಿತ್ತು. ಇವನಿಗೆ ಕೆಲಸ ಮಾಡಕ್ ಬಿಟ್ರೆ ನಾಳೆ ಗೋಡೆ ಬುಸ್ಬಿಟ್ಟು ಡೋರ್ ಇಟ್ಟಿಲ್ಲ ಆಸಾಮಿ. ಅಣ್ಣ ಅದೇನಾಯ್ತು ಗೊತ್ತಾ? ಈ ಇಟ್ಕೆ ಎತ್ಕೊಡೋ ಗಂಗಮ್ಮ ಅಣ್ಣ ಕಾಮಿಡಿ ವಿಡಿಯೋ ಮಾಡಿ ಡಿಂಗ್ ಚಕ್ಕ ಜಿಂಗ್ ಚಕ್ಕ ಜಿಂಗ್ ಚಕ್ಕ ಜಿಂಗ್ ಅಂತ ಡಿಂಗ್ ಡಂಗ ಹಾಕೋಣ ಅಂತ ಅಂದ್ಲು. ಆ ಹುಮ್ಮಸ್ಸಲ್ಲಿ ಬಾಗ್ಲಿಡೋದೇ ಮರ್ತೋಯ್ತು. ನಿಂದು ಗಂಗಮ್ಮಂದು ಕೆಮಿಸ್ಟ್ರಿ ಆಚೆ ಹಿಡ್ಕೋ. ಎಲ್ಲರೂ ಬರೀ ನನಗೆ ತೊಂದ್ರೆ ಕೊಡಾರೆ ಆದ್ರೂ ಹಿಂಸೆ ಕೊಡಾರ ಆದ್ರೂ ನನಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ಅಣ್ಣ 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 ಅಯ್ಯೋ ಇದೇನೋ ಗೋಪಾಲ, ಮುಖ ಒಳ್ಳೆ ಒದ್ದೆ ಆಗಿರೋ ರೊಟ್ಟು ಬಾಕ್ಸ್ ಆದಂಗಾಗದೆ. ಅಣ್ಣ ಕೆಲ್ಸಕ್ ಬರ್ಬೇಡ ಅನ್ಬಿಟ್ರು. ಅಂತದ್ ನೀನೇನು ಮಾಡ್ದೆ? ನಾ ಏನು ಮಾಡ್ಲೇ ಇಲ್ಲಪ್ಪ. ಮತ್ತೆ ಏನು ಕೆಲಸ ಮಾಡ್ದೆ? ಸುಮ್ನೆ ನಿಂಗೇನ್ ಕೆಲ್ಸಕ್ಕೆ ಇಟ್ಕೊಂತಾರೆ? ಅಯ್ಯೋ ಅದ್ ಹಂಗಲ್ಲ, ನಾನ್ ಏನು ತಪ್ಪೇ ಮಾಡ್ಲಿಲ್ಲ ಅಂತೀನಿ, ಆದ್ರೂ ಕೆಲ್ಸಕ್ ಬರ್ಬೇಡ ಅಂತ ಅಂದ್ಬಿಟ್ರು. ಓ ಹಂಗ, ಹೋಗ್ಲಿ ಬಿಡು. ನನ್ ಮಗಂಗ್ ಹೇಳಿ ನಾನ್ ನಿಂಗ್ ಕೆಲ್ಸ ಕೊಡಿಸ್ತೀನಿ. ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮ ಅಮ್ಮನ್ನೇ ನೋಡ್ದಂಗಾಗುತ್ತಮ್ಮ. ಅಯ್ಯೋ ನಿಮ್ಮಮ್ಮ ನನ್ನಷ್ಟು ಚೆನ್ನಾಗಿದ್ದಾರೇನೋ? ಗೊತ್ತೋನಮ್ಮ, ನಿಮ್ಮಷ್ಟೇನ್ ಚೆನ್ನಾಗಿಲ್ಲ. ಓ ಥ್ಯಾಂಕ್ ಯು. ನಿನ್ಗಿನ್ ಚೆನ್ನಾಗಿದ್ದಾರೆ. ಯಾರಿಗೂ ಹೇಳ್ಬೇಡ ಗೋಪಾಲ, ನಾನ್ ನನ್ನ ಮಗಂಗ್ ಹೇಳಿ ಕೆಲ್ಸ ಕೊಡಿಸ್ತೀನಿ. ಅಮ್ಮ. ಗೋಪಾಲ ಅಯ್ಯ ಇದ್ಯಾಕ ಮುಖ ಹಿಂಗ್ ಇಟ್ಕೊಂಡಿದ್ಯಾ? ಅಣ್ಣ ನಾಳೆಯಿಂದ ಕೆಲ್ಸಕ್ ಬರ್ಬೇಡ ಅಂದ್ಬಿಟ್ರು. ಯಾಕೆ? ಅಯ್ಯೋ ಆ ಇಟ್ಕೆ ಎತ್ಕೊಡೆ ಗಂಗಮ್ಮಂಗು ನನ್ಗೂ ಸಂಬಂಧ ಅದೇ ಅಂತ ಊರ್ ತುಂಬಾ ಪುಕ್ಕಾರು. ಫುಲ್ ಇಂಡಸ್ಟ್ರಿಲಿ ನಮ್ದೇ ಮಾತು. ಇಲ್ಲ, ಕಾಂಕ್ರೀಟ್ ಇಂಡಸ್ಟ್ರಿಲಿ. ಗೋಪಾಲ ನಾನ್ ಹೇಳ್ತಿದ್ದೀನಿ ಕೇಳು, ನೀನ್ ಯಾರ ಹತ್ರನೂ ಹೆಲ್ಪ್ ಕೇಳ್ಬೇಡ. ಈ ಮನೇಲಿ ದಂಡ ಭಿಂಡಗಳ ಜಾಸ್ತಿ. ನಾನೇನ್ ಕೆಲ್ಸ ಕೊಡಿಸ್ತೀನಿ ನಿನ್ಗೆ. ಗೋಪಾಲ ಅಮ್ಮ, ಈ ಮನೇಲಿ ಯಾರು ಹೇಳ್ದಂಗ್ ನಡೆಯುತ್ತೆ ಅಂತ ನಾನ್ ಹಿಂಗ್ ತೋರಿಸ್ತೀನಿ. ಈ ಮನೇಲಿ ಅವಳನ್ನ ನನ್ನ ಮಗ ನಾಯಿ ಹಂಗ್ ನೋಡ್ತಾನೆ, ನನ್ನ ದೇವ್ರಂಗ್ ನೋಡ್ತಾನೆ. ಹಂಗಾದ್ರೆ ನೀವೇ ಒಂದ್ ಮಾತು ಹೇಳ್ಬಿಡಿ. ಗೋಪಾಲ ಗೋಪಾಲ ಬಾರ್ಲಾ. ಇವಳು ಹೇಳ್ಬಿಟ್ಲು, ಇವನ್ ಕೇಳ್ಬಿಟ್ಟ. ನಾನ್ ಹೇಳ್ತೀನಿ ಬಾ. ನಾನು ಹೇಳ್ತೀನಿ. ನಾನು 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 ಏ ಮುಕ್ಕೆ ಏನೇ ಬಿಡಕೈ ಕೂತ್ಕೋ. ಏನಿದು ಏನಿದು? ತಾಳಿ ನೋಡ್ದಾ? ಅವ್ರು ಕಟ್ಟಿರೋ ತಾಳಿ ನೋಡ್ದಾ? ಅಂದ್ಮೇಲೆ ನಾನ್ ಹೇಳ್ದಂಗ್ ತಾನೇ ಕೇಳ್ತಾರೆ. ಗೋಪಾಲ ಅಮ್ಮ, ಏನೋ ಇದು? ಹೊಟ್ಟೆ. ಈ ಹೊಟ್ಟೆಲೆ ಅವನ್ನ ಹೊತ್ತು ಹೊತ್ತು ಸಾಕಿದೀನಿ. ನನ್ನ ಮಾತು ಕೇಳ್ತಾನ? ಈ ಮಿಟಕಾಡಿ ಮಾತು ಕೇಳ್ತಾನ? ತಾಳಿಗಿಂತ ಹೊಟ್ಟೆಗೆ ಪವರ್ ಜಾಸ್ತಿ. ಅಯ್ಯ ನಿನ್ ಮುಖಕ್ಕೆ ನನ್ ಎಕ್ಕ ಸಿಗತ್ತಲ್ಲೇ. ನಾನು ಅವ್ರ ತಾಳಿ ಕಟ್ಟಿರೋ ಹೆಂಡತಿ, ನಾನು ಹೇಳಿ ಕೆಲಸ ಕೊಡಿಸ್ತೀನಿ. ಇದು ಸತ್ಯ ಸತ್ಯ ಸತ್ಯ. ಅಯ್ಯೋ ಮಿತ್ರಿ, ಲೇ
ಆಗದೆ ಇರುತ್ತಾ? ಲೇ ನನ್ನ ಮಗ ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾನು ಅವ್ನ ರುಬ್ಬಿ 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 ಗೋಪಾಲ ಅಮ್ಮ. ನೀನ್ ಯಾಕೆ ಕೆಳಗ್ ಬಿದ್ದೆ ಮ್ಯಾಕ್ ಬಂದ್ ಕುತ್ಕ ಅಮ್ಮ ನಿಮ್ ಕಾಲಿಗೆ ಬೀಳ್ತೀನಮ್ಮ. ಇಲ್ಲಿ 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 ಆ, ನಿಮ್ ಕಾಲಿಗೆ ಬೀಳ್ತೀನಮ್ಮ, ನಿಮ್ಮ ಕೈ ಮುಗಿತೀನಿ. ದಯವಿಟ್ಟು ನಾನು ಬಿಟ್ಬಿಡಿ. ನೀವು ಬೇಡ, ನಿಮ್ ಕೆಲ್ಸನೂ ಬೇಡ. ಹಿಂಗಂದ್ರೆ ಹೆಂಗೆ? ನನ್ನ ಮಗಂಗೆ ನಿನ್ ಕೆಲ್ಸ ಕೊಡ್ತೀನಿ, ಸುಮ್ನೆ ಇರು. ಮಗ ಏ ಗೋಪಾಲ, ಆ ಬಿತ್ರಿ ನಂಬ್ಕೋಬೇಡ, ನಾನ್ ಕೆಲ್ಸ ಕೊಡಿಸ್ತೀನಿ. ಏಯ್ ಎಲ್ಲ ನನ್ನ ಮಗ? ಅಯ್ಯೋ ನನ್ ಗಂಡ ಕಾಣಿಸ್ತಿಲ್ವಾ? ಅಯ್ಯೋ ರೀ, ಅಯ್ಯೋ 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 ಲೇ, ಎಲ್ಲೇ ನನ್ ಗಂಡ? ಇದು ಎಕ್ಸ್ಕ್ಯೂಸ್ ಮೀ, ಅವಿನಾಶ್ ಅವ್ರ ಮನೇನಾ? ಓ ಗೋಪಾಲ, ನೀನು ನನ್ನ ಲಗೇಜ್ ಎಲ್ಲ ತಗೊಂಡ್ ಒಳಗಿಟ್ಬಿಡು. ಅವಿ ಅವ್ರ ರೂಮ್ ಯಾವುದು? ಅದು ಇದಾ? ಹಾ ಹಾ ಹಾ. ಬಾರಿಯಲ್ಲಿ ನಿಂತ್ಕೊಳೆ. ಯಾವಳೆ ನೀನು? ಒಳ್ಳೆ ಮಹಾರಾಣಿ ನುಗ್ತಾ ಇದೆಯಲ್ಲ. ಓ ಗಾಡ್, ವಾಟ್ ತಗೊಳ್ಳಿ ಪ್ಲೀಸ್. ಲೇ ತಾಳಿ ಕಟ್ಟಿರೋ ಹೆಂಡತಿ ಇಲ್ಲಿರುವಾಗ ನೀನ್ ಯಾವಳೆ? ನೆಕ್ಸ್ಟ್ ಪೇಜ್ ತೆಗೀರಿ. ಅಂದ್ರೆ ಎಲ್ಲ ಆಗೋಗಿದ್ಯಾ? ನಾನು ಬದುಕಿರುವಾಗ ಇದೆಲ್ಲ ಸಾಧ್ಯನೇ ಇಲ್ಲ. ಎಲ್ಲಿ ಅವನು? ಏಯ್ ಯಾವಳ ಅವಳು ಬಿತ್ರಿ? ಚಿನ್ನ, ನೀನ್ ಒಳಗೆ ಹೋಗ್ ಚಿನ್ನ. ಓಕೆ. ಯಾವಳ ಅವಳು? ಇಷ್ಟೆಲ್ಲ ಆದ್ಮೇಲೆ ಯಾರು ಅಂತ ಕೇಳ್ತಿಯಲ್ಲಮ್ಮ, ಅವಳು ನನ್ನ ಹೆಂಡತಿ. ಲೇ ಹೆತ್ತ ತಾಯಿ ಕಟ್ಕೊಂಡಿರೋ ಹೆಂಡತಿ ಪಕ್ಕದಲ್ಲೇ ಇರುವಾಗ ಇನ್ಯಾವಳನ್ನ ಕರ್ಕೊ ಬಂದ್ ನನ್ನ ಹೆಂಡತಿ ಅಂತಿದ್ಯಲ್ಲ, ಮನುಷ್ಯನೇನೋ ನೀನು? ಅಲ್ಲ ರೀ, ಕಟ್ಕೊಂಡಿರೋ ಹೆಂಡತಿ ಇಲ್ಲೇ ಇರುವಾಗ ಯಾವಳ ಮಿಟಕ್ಲಾಡಿನ ಕರ್ಕೊಂಡ್ ಬಂದು ನನ್ನ ಹೆಂಡತಿ ಅಂತಿರಲ್ಲ, ನಿಮಗ್ ನಾಚಿಕೆ ಆಗಲ್ವೇನ್ರಿ? ಮದ್ವೆ ಆಗ್ಬಿಟ್ರೆ ಸಾಕ, ನಾನ್ ಖುಷಿಯಾಗಿರೋದ್ ಬೇಡವಾ? ಅದಕ್ಕೆ ಅವಳ ಮದ್ವೆ ಆದೆ. ಲೇ ಯಾವ್ಯಾವಳನ್ನ ಕರ್ಕೊಂಡ್ ಬಂದ್ರು ಒಪ್ಕೊಳಕ್ ಸಾಧ್ಯನೇ ಇಲ್ಲ ಕಣ. ಬೇಡ, ನಾನು ಮಗನಾಗಿ ನನ್ ಕರ್ತವ್ಯ ನಾನು ಮಾಡಿದೀನಿ. ನಿಮ್ಮಿಬ್ರು ಕರ್ತವ್ಯ ನೀವು ಮಾಡ್ರಿ. ಅಂದ್ರೆ ನೀವೀಗ ಏನ್ ಹೇಳ್ತಿದ್ದೀರಾ? ಅವಳು ಇದೇ ಮನೇಲೆ ಇರ್ತಾಳೆ, ನೀವಿಬ್ರು ಅನ್ಸರ್ಸ್ಕೊಂಡು ಹೋಗ್ಬೇಕು. ಯಾವ್ಯಾವದ ಜೊತೆ ಅನುಸರಿಸ್ಕೊಂಡು ಹೋಗಕ್ ಆಗಲ್ಲ ಕಣ. ಅವಳು ಸದಾ ನನ್ ಖುಷಿನ ಬಯಸ್ತಾಳೆ, ನಿಮ್ಮಿಬ್ರು ತರ ಕಿತ್ತಾಡಲ್ಲ. ನನ್ ಮದ್ವೆ ಆಗಿರೋ ಸರ್ಟಿಫಿಕೇಟ್. ಅಯ್ಯೋ 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 ಅಮ್ಮ ಮಗಳೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಷ್ಟೆಲ್ಲ ಆದ್ಮೇಲೆ ಒಂದೇ ನಿಮಿಷ ನಾನು ಇಲ್ಲಿರಲ್ಲ, ನಾನು ಹೋಗ್ತೀನಿ. ಈ ಕಡೆ ಡೋರು ಹೋಗ್ತೀನಿ. ಇರಮ್ಮ, ನೀನಿರುವಾಗ್ಲೇ ಬಿಡಿಗಾಸು ಮರ್ಯಾದೆ ಸಿಗ್ಲಿಲ್ಲ. ನೀವು ಹೋದ್ಮೇಲೆ ನನಗೇನ್ ಸಿಕ್ಕತ್ತು? ನಮ್ಮ ವೆಂಕಣ್ಣ ಹೇಳವ್ರೆ, ನನ್ ಯಾಕಡ ನನ್ಗೆ ಮರ್ಯಾದೆ ಸಿಗದೆ ಇರೋ ನನ್ ಚಪ್ಪಲಿ ಕೂಡ ಇರಬಾರ್ದು ಅಂತ. ನಾನು ನಿನ್ ಜೊತೆ ಯಾವ್ದಾದ್ರು ವೃದ್ಧಾಶ್ರಮ ಸೇರ್ಕೊಂಡ್ಬಿಡ್ತೀನಿ ಬಾರಮ್ಮ. ಶಭಾಷ್. ಇಷ್ಟು ದಿನ ಹಾವು ಮುಂಗ್ಸಿ ಹೆಂಗ್ ಕಿತ್ತಾಡ್ತಿದ್ದವರು ಮನೆ ಬಿಟ್ಟೋಗುವಾಗ ಕಣ್ಣೀರ್ ಸುರ್ಸ್ಕೊಂಡು ಒಂದಾಗ್ಬಿಟ್ಟವ್ರೆ. ಇದೇ ಒಗ್ಗಟ್ಟು ಮೊದ್ಲೇ ಇದ್ದಿದ್ರೆ ಈ ಮನೇಲಿ ಜಗಳ ಅನ್ನೋ ಮಾತೇ ಬರ್ತಿರ್ಲಿಲ್ಲ. ಅತ್ತೆನ್ ಕಂಡ್ರೆ ಸೊಸೆಗಾಗಲ್ಲ, ಸೊಸೆನ್ ಕಂಡ್ರೆ ಅತ್ತೆಗಾಗಲ್ಲ. ನಿಮ್ಮಿಬ್ರು ಜಗಳದಲ್ಲಿ ಆ ಗಂಡು ಜೀವ ಪ್ರಾಣ ಬಿಡ್ತಾ ಇದೆ. ಅಲ್ಲಮ್ಮ, ಒಂದ್ ಕಾಲದಲ್ಲಿ ನೀವು ಈ ಮನೆಗೆ ಸೊಸೆಯಾಗಿ ಬಂದಿದ್ದು ಅನ್ನೋದೇ ಮರ್ತ್ಬಿಟ್ರಲ್ಲಮ್ಮ. ಇನ್ನು ನೀವು ಮದ್ವೆ ಆಗಿ ಬಂದಷ್ಟರಲ್ಲಿ ಅತ್ತೆ ಅಮ್ಮ 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 ಅಂತ ಬಾಯಿ ತುಂಬ ಮಾತಾಡ್ತೀರಿ. ಬಾಯಿ ಮಾತಲ್ಲಿರೋ ಪ್ರೀತಿ ಮನ್ಸಲ್ಲೂ ಇದ್ದಿದ್ರೆ ಜಗತ್ತಲ್ಲಿ ಯಾವ ಮನೇಲೂ ಅತ್ತೆ ಸೊಸೆ ಜಗಳನೇ ಇರ್ತಿರ್ಲಿಲ್ಲ. ಅಲ್ಲ, ಒಂದ್ ಮಾತು ಕೇಳ್ತೀನಿ, ನಿಮ್ಮ ತಾಯಿನೇ ಒಂದ್ ಮಾತು ಬೈದಿದ್ರೆ ಜೀವನ ಪೂರ್ತಿ ಹಾಗೆ ಸಾಧಿಸ್ತಾ ಇದ್ರ? ದೇವ್ರು ತಾನು ಎಲ್ಲಾ ಕಡೆ ಇರೋಕ್ಕಾಗಲ್ಲ ಅಂತ ತಾಯಿನ ಸೃಷ್ಟಿ ಮಾಡದಂತೆ, ತಾಯಿ ಜೀವನ ಪೂರ್ತಿ ಮಗನ ಜೊತೆ ಇರೋಕ್ಕಾಗಲ್ಲ ಅಂತ ಹೆಂಡತಿ ಸೃಷ್ಟಿ ಮಾಡದಂತೆ. ನೀವೇ ಹಿಂಗ್ ಜಗಳ ಆಡ್ತಾ ಇದ್ರೆ ಆ ಗಂಡಿ ಜೀವ ಎಲ್ಲೋಗ್ ಸಾಯ್ಬೇಕು? ನೋಡಿ, ನೀವು ತಿಳ್ಕೊಂಡಿರಂಗೆ ಅವಿನಾಶ್ ಅಣ್ಣಂಗೆ ಎರಡನೇ ಮದ್ವೆ ಆಗಿಲ್ಲ. ಆ ಆಲೋಚನೆನೂ ಅವ್ರಿಗಿಲ್ಲ. ನಿಮ್ಮಿಬ್ರು ಬುದ್ಧಿ ಕಲ್ಸ್ಬೇಕು ಅಂತ ನಾವೆಲ್ಲ ಸೇರ್ಕೊಂಡು ಆಡಿ ನಾಟಕ ಇದು. ನೋಡಿ, ಇರೋ ಸತ್ಯ ಎಲ್ಲ ಹೇಳಿದ್ದೀನಿ. ಈಗ್ಲೂ ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ಅವಿ, ನನ್ನ ಕ್ಷಮಿಸ್ಬಿಡಪ್ಪ. ಅಮ್ಮ, ತಾಯಿ ಮಗನ್ ಕಾಲಿಗೆ ಬೀಳ್ಬಾರ್ದಮ್ಮ, ಮಗ ತಾಯಿ ಕಾಲಿಗೆ ಬೀಳ್ಬೇಕಮ್ಮ. ರೀ ರೀ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಇನ್ಯಾವತ್ತೂ ಈ ತರ ನಡ್ಕೊಳಲ್ಲ. ಅತ್ತೆನ ನನ್ನ ಅಮ್ಮನ ತರ ನೋಡ್ಕೋತೀನ್ರಿ. ಇವಾಗ ಅರ್ಥ ಆಯ್ತಾ? ಎದಳ ಮೇಲೆ. ಅತ್ತೆ, ನೀವು ನನ್ನ ಕ್ಷಮಿಸ್ಬಿಡಿ. ಮಗನೇ,
ಡೈಲಾಗ್ ಹೇಳಿ ತುಂಬಾ ಸುಸ್ತಾಗಿದ್ಯಪ್ಪ, ಟೀ ಮಾಡ್ಕೊಂಡ್ ಬರ್ತೀನಿ. ಬೇಡ, ಹಾಲ್ ತರ್ತೀನಿ. ಕೊನೆಯಲ್ಲಿ ಒಂದು ಡೈಲಾಗ್ ಹೊಡೆದ್ರಲ್ಲ, ಸಕ್ಕದಾಗಿತ್ತು. ಅದಕ್ಕೆ ಒಂದು ಜೋರಾದ ಚಪ್ಪಾಳೆ. ಎಲ್ಲಾರ ಮನೇಲೂ ಅತ್ತೆ ಸೊಸೆನ ಅರ್ಥ ಮಾಡ್ಕೊಂಡು ಸೊಸೆ ಅತ್ತೆನ ಅರ್ಥ ಮಾಡ್ಕೊಂಡ್ಬಿಟ್ರೆ ಪಾಪ ಗಂಡಂದ್ರು ಚೆನ್ನಾಗಿರ್ತಾರೆ, ಇಡೀ ಫ್ಯಾಮಿಲಿನೂ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು ಸ್ಕಿಟ್ಟು. ನಮ್ಮ ಜಡ್ಜಸ್ಗೆ ಹೇಗೆ ಅನಿಸ್ತು ಅಂತ ಕೇಳ್ಬೋಣ. ರಚಿ, ತುಂಬಾನೇ ಇಷ್ಟ ಆಯ್ತು ನನಗೆ ಈ ಸ್ಕಿಟ್. ಗುರು ಸರ್ ಹೇಳ್ತಿದ್ರು ನನಗೆ ಇಂಥ ಅರ್ಥನೇ ಸಿಗ್ಬೇಕು, ನಾನು ನೋಡ್ಬೇಕು ನೀನ್ ಹೆಂಗೆ ಜಗಳ ಮಾಡ್ತೀಯ ಅಂತ. ಸೊ ಪ್ರಾಬಬ್ಲಿ ಲಾಸ್ಟ್ ಅಲ್ಲಿ ನನ್ಗೆ ರವಿ ಅವ್ರು ಹೇಳಿದ್ರು ಗೊತ್ತಾ, ಬುದ್ಧಿ ಅದೆಲ್ಲ ನಾವು ನೋಡಿ ಇವೆಲ್ಲ ನಮಗೆಲ್ಲ ಪಾಠ ಇದ್ದಂಗೆ. ಅವೆಲ್ಲ ಕೇಳಿ 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 ತುಂಬಾ ಸ್ಕಿಟ್ಸ್ಗಳನ್ನ ನಾನೇ ಎಷ್ಟೊಂದು ಸ್ಕಿಟ್ಸ್ ಅಲ್ಲಿ ಇನ್ಸ್ಪೈರ್ ಆಗ್ಬಿಟ್ಟಿದೀನಿ. ಅಂದ್ರೆ ಲೈಕ್ ಏನೋ ಈ ತರ ಒಂದು ಕ್ಯಾರೆಕ್ಟರ್ ಅದನ್ನ ಅಡಾಪ್ಟ್ ಮಾಡ್ಕೋಬೇಕು ರಿಯಲ್ ಲೈಫಲ್ಲಿ. ಬಿಕಾಸ್ ತುಂಬಾ ಒಳ್ಳೊಳ್ಳೆ ಮೆಸೇಜಸ್ ಕೊಟ್ಕೊಂಡು ಬಂದಿರೋ ಎಷ್ಟೊಂದು ಸ್ಕೆಚ್ ಅಲ್ಲಿ. ಅಂಡ್ ಒಂದೊಂದು ಕ್ಯಾರೆಕ್ಟರ್ ಕೂಡ ಎಷ್ಟು ಚೆನ್ನಾಗಿದೆ. ನಾನು ಮದ್ವೆ ಆದಾಗ ನಮ್ಮ ಅತ್ತೆ ಒಟ್ಟಿಗೆ ತುಂಬಾ ಚೆನ್ನಾಗಿರ್ತೀನಿ. ಓಕೆ ಗುರು ಸರ್, ಅವ್ರು ಏನೇ ಕಿತ್ತಾಡಿದ್ರು ಪರವಾಗಿಲ್ಲ, ನನ್ ಡಿಂಪಲ್ ನೋಡ್ಕೊಂಡು ಸೈಲೆಂಟ್ ಆಗ್ಬಿಡ್ತಾರೆ ಅಲ್ವಾ? ಓವರ್ ಆಲ್ ದ ಸ್ಕಿಟ್ ವಾಸ್ ವೆರಿ ಗುಡ್, ಎಸ್ಪೆಷಲಿ ದ ಲಾಸ್ಟ್ ಮೆಸೇಜ್. ನೀವು ಕೊಟ್ಟಿದಂಥ ಮೆಸೇಜ್ ನಂಗೆ ತುಂಬಾನೇ ಇಷ್ಟ. ನನ್ಗೆ ಒಬ್ಳಿಗೆ ಎಲ್ಲ ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೂ ಈ ಒಂದು ಮೆಸೇಜ್ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ರು ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ, ಇದು ಚೆನ್ನಾಗಿತ್ತು, ಪ್ಲಾಟ್ ಚೆನ್ನಾಗಿದೆ, ನನಗೆ ಇಷ್ಟ ಆಗಿದೆ ಎಲ್ಲರಿಗೆ. ಆ ಲಾಸ್ಟ್ ಇದು ಮತ್ತೆ ಟೀ ಹಾಲು ಅಂತ ಬಂತಲ್ಲ, ದಟ್ ವಾಸ್ ಹೈಲೈಟ್. ಯಾವತ್ತು ಆ ಸ್ಕಿಟ್ ಅಲ್ಲಿ ಹಂಗಿರ್ಬೇಕು, ಇಷ್ಟೆಲ್ಲ ಬುದ್ಧಿವಾದ ಹೇಳಿ ಫೈನಲ್ ದಟ್ ವಾಸ್ ದ ಪಂಚ್ ವಾಸ್ ರಿಯಲಿ ಬ್ರಿಲಿಯಂಟ್. ಇಬ್ರು ಚೆನ್ನಾಗಿ ಮಾಡಿದ್ರು. ನನ್ನ ಫಸ್ಟ್ ನಮ್ಮ ಅತ್ತೆ ಸೊಸೆ ಇಬ್ರು ಚೆನ್ನಾಗಿ ಮಾಡಿದ್ರು. ಇಟ್ಸ್ ಗುಡ್ ರವಿ ಅವರೇ. ನಿಮ್ಮ ಡೈಲಾಗ್ ವಾಸ್ ಅ ಹೈಲೈಟ್. ಫ್ರಾಂಕ್ಲಿ ಟೆಲ್ಲಿಂಗ್, ಲವ್ ದಿಸ್. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಈ ಒಳ್ಳೆ ಸ್ಕಿಟ್ ಅನ್ನ ಮಾಡಿದ್ದಕ್ಕೆ. ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಸ್ಕಿಟ್ಗೆ. ಥ್ಯಾಂಕ್ ಯು. ಈ ಫ್ರೆಂಡ್ಸ್ ಒಂಥರ ಮಳೆ ಇದ್ದಂಗೆ, ಒಂದೊಂದ್ಸಲ ಬೇಕಿರುತ್ತೆ ಬರಲ್ಲ, ಒಂದೊಂದ್ಸಲ ಬೇಕಿರಲ್ಲ ಬರ್ತಾರೆ. ಬೇಕಾದಾಗ ಮಳೆ ಬಂದ್ರೆ ಹೇಗಿರುತ್ತೆ ಅಂತ ಈ ಸ್ಕಿಟ್ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಚಿನ್ನ, ಬೆಳಗ್ಗೆ ಎದ್ದು ಕೂಡಲೇ ನಿನ್ ಜೊತೆ ಮಾಡೋ ಡ್ಯಾನ್ಸ್ ಇದೆಯಲ್ಲ, ಅದು ರಾತ್ರಿ ಮಲಗುವಾಗ ಮಾಡೋ ನಿದ್ದೆಗಿಂತ ಸಖತ್ತಾಗಿರುತ್ತೆ. ಬಿಡಿ ಅಂದ್ರೆ ಒಂದು ಕಡೆ ಗಾಜಿನ ಬಳೆಗಳು ಸದ್ದು ಮಾಡ್ತಾ ಇದ್ದಾವೆ, ಇನ್ನೊಂದು ಕಡೆ ಕಿತ್ತೋದ್ ಕಿವಿಗಳು ಕೇಳಿಸ್ಕೊತಾ ಇದ್ದಾವೆ. ಕೇಳಿಸ್ಕೊಂಡು ಉರ್ಕೊಂಡು ಸಾಯ್ಲಿ. ಸೀದೋಗಿರೋ ಬದ್ನೆಕಾಯಿ, ನೀನ್ ನನಗೆ ಮಾಡಿರೋ ಮೋಸಕ್ಕೆ ಅವತ್ತೇ ಎತ್ತಾಕೊಂಡೋಗಿ ನರ ಕತ್ತರಿಸ್ತಾ ಇದ್ದೆ. ಬಟ್ ನನ್ನ ತಂಗಿನ ಚೆನ್ನಾಗಿ ನೋಡ್ಕೋತಾ ಇದೆಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಿಟ್ಟಿದ್ದೀನಿ. ಬದುಕೋ. ನಾನು ಅಷ್ಟೇ, ಕೈಯಲ್ಲಿ ನಯ್ಯ ಪೈಸಾ ಇಲ್ಲ ಅಂದ್ರೆ ನನ್ನ ತಂಗಿನ ಪ್ರೀತಿಯಿಂದ ನೋಡ್ಕೋತಾ ಇದ್ದೀಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ಎತ್ತಾಕೊಂಡು ಹೋಗಿ ಏನ್ ಮಾಡ್ತಾ ಇತ್ತು ನನಗೆ ಗೊತ್ತಿಲ್ಲ. ಏನ್ ಸೀಮೆಲ್ ಇಲ್ದಿರೋ ಜೋಡಿ ಅವ್ರದ್ದು? ಸೀಮೆಲ್ ಅಷ್ಟೇ ಅಲ್ಲ ಕಣೆ, ನಮ್ ತರ ಜೋಡಿ ಈ ಜಗತ್ತಲ್ಲೇ ಯಾರು ಇಲ್ಲ. ಹೌದು, ನಿಮ್ ಜೋಡಿ ತರ ನನ್ ಜೋಡೈತೆ, ತಗೋ. ಅದೇ ಜೋಡ್ ತಕ್ಕಂದು ನಿಮ್ ಜೋಡಿ ಹೊಡ್ಕೋ. ಚಿನ್ನ, ಅವ್ರು ಶಾಕಲ್ಲಿ ಇರ್ಲಿ, ನೀನು ಶಾಖ ಕೊಟ್ಟರು ಹಾಲು ತಗೊಂಡು ಅದಕ್ಕೆ ಕೇಸರಿ ಪೌಡರ್ ಉದುರ್ಸ್ಕೊಂಡು ಎಗರ್ಕೊಂಡು ಬಾ ಹೋಗು. ಹಂಗೆ ಒಂದ್ ಸ್ವಲ್ಪ ವಿಷ ಹಾಕೊಂಡ್ ಬಾ, ನಿಗಿರ್ಕೊಂಡು ಹೋಗ್ಲಿ. ಇದು ಬ್ಲಾಕ್ ಕಾಬ್ರಾ ಕಾಣೋ, ವಿಷ ಎಲ್ಲ ಏರಲ್ಲ. ಅದಕ್ಕೆ ಅನ್ಸುತ್ತೆ ಇನ್ನು ಮಕ್ಳಾಗಿಲ್ಲ. ಚಿನ್ನ, ನೀ ಹಾಲು ತಗೊಂಬ, ಅವ್ನಿಗೆ ತೋರಿಸ್ತೀನಿ. ಬಂಗು ಹಾಲ್ಗೆ ಕೇಸರಿ ಜೊತೆ 2 ದಾಸವಾಳ ಮಿಕ್ಸ್ ಮಾಡ್ಕೊಂಡು ತರ್ಲಾ? ಅಯ್ಯೋ, ಅದ್ರ ಜೊತೆಗೆ 2 ನುಗ್ಗೆಕಾಯಿನ ಮಿಕ್ಸ್ ಮಾಡ್ಕೊಂಬ, ಏನು ಬೇಜಾರಲ್ಲ. ಹೋಗು. ಹೋಗಪ್ಪ ನೀನು, ಇದೆಯಲ್ಲ ನೀನು ಪೋಲಿ ಆಗಿದ್ಯಾ. ಐ ಲವ್ ಯು. ಈ ಕೇಡಿನಂದಿ ಮೊದ್ಲು ತರ ಇಲ್ಲ. ಈಗ ಆಸ್ತಿ ಅಂತಸ್ತು ಒಡವೆ ಐಶ್ವರ್ಯ ಎಲ್ಲ ಬಂತಲ್ಲ, ಎಲ್ಲೋತ್ ನನ್ ಬಂಗಾರ ಬಂತಲ್ಲ, ಅದಕ್ಕೆ ಜನಕ್ಕೆ ಹೊಟ್ಟೆ ಉರಿ. ಅಲ್ಲೇ ಉರಿ. ಕೇಳಿ ನಂದಿ, ನಾನ್ ಮಾಕನ್ ಕೇಳಿ ನಂದಿ ಅಂತ ಕರೆಯೋದು ನನ್ನ ಸೇನೆ ಹುಡುಗರಿಗೆ ಏನಾದ್ರು ಗೊತ್ತಾದ್ರೆ ಎತ್ತಾಕೊಂಡೋಗಿ ಸಾಯಿಸ್ಬಿಡ್ತಾರೆ. ಮರ್ಯಾದೆಯಿಂದ ನಂದಿ ಸಣ್ಣ ಇಲ್ಲ ನಂದಿ ಸರ್ ಅಂತ ಕರೆ. ಸಮಾಧಾನ. ದುಡ್ಡಿದಾಗ ಕಾಕ್ಪಿಟ್ ಮೇಲೆ ಕಾಲ್ ಹಾಕೊಂಡ್ ಕೂತವ್ರೆಲ್ಲ ಇವಾಗ ಫಾರಿನ್ ನಲ್ಲಿ ಮುಖ ಮುಚ್ಕೊಂಡ್ ಮೆಟ್ರೋ ಟ್ರೈನ್ ಅಲ್ಲಿ ಓಡಾಡ್ತಿದ್ದಾರೆ. ಬಂಗು ಚುನ್ನು, ತಗೋ, ಕೇಸರಿ ಜೊತೆಗೆ 2 ದಾಸವಾಳ ಮಿಕ್ಸ್ ಮಾಡ್ಕೊಂಡು
ಬಂದಿದ್ದೀನಿ. ಕೇಳಿಸ್ತಿದ್ಯಾ? ಕೇಸರಿ ದಾಸವಾಳ. ಕೇಳಿಸ್ತಿದೆ, ದಾಸವಾಳದಲ್ಲಿ ಕೇಸರಿ. ಚಿನ್ನ, ಇಡೀ ಕರ್ನಾಟಕದಲ್ಲಿ ಹಾಲಿಗೆ ಕೇಸರಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋರು ಇಬ್ರೇ ಅಂತೆ. ಹೌದಾ? ಯಾರ್ಯಾರು? ಒಬ್ರು ಕಿಚ್ಚ ಸುದೀಪ್ ಸರ್, ಇನ್ನೊಬ್ರು ನಾನೇ. ಅವ್ರು ಹೆಂಗಾದ್ರೂ ಹುರ್ಕೊಂಡ್ ಸಾಯ್ರಿ. ಅಲ್ಲ, ನೀನು ಒಂದ್ ಬುಕ್ಕಲ್ಲಿ ಓದ್ದೆ, ಗುರುಸರು ಕೇಸರಿ ಮಿಕ್ಸ್ ಮಾಡ್ಕೊಂಡು ಹಾಲು ಕುಡಿತಾರಂತೆ. ರೂಮರ್ ಅದು. ಹೌದಾ? ಮತ್ತೆ ಗುರುಸರು ಯಾಕೆ ಅಷ್ಟೊಂದು ಬೆಳ್ಳಗಿದ್ದಾರೆ? ಅದು ಮಂಗ್ಳೂರ್ ನೀರೇ ಹಂಗೆ. ಆದ್ರೂ ನನ್ನ ಸ್ಟ್ರಿಚ್ ಅಲ್ಲ ಬಿಡು. ಚಿನ್ನ, ಇವತ್ತಿನ ಹಾಲಿಗೆ ಎಷ್ಟು ರೂಪಾಯಿ ಕೇಸರಿ ಮಿಕ್ಸ್ ಮಾಡಿದೆ? 3675 ರೂಪಾಯಿ 25 ಪೈಸೆ. ನನ್ನ ಮನೆಯ ಒಂದು ಹೊತ್ತಿನ ಕೇಸರಿ ಖರ್ಚು ನಿಮ್ಮ ಅಣ್ಣನ ಮನೆಯಲ್ಲಿ ಒಂದು ತಿಂಗಳು ರೇಷನ್ ಆಗುತ್ತೆ ಅಲ್ವಾ? ಅಣ್ಣಯ್ಯ, ನನ್ನ ಗಂಡ ಬಿಸ್ನೆಸ್ ಮಾಡುವಾಗ ಛತ್ರಿ ಬುದ್ಧಿ ಯೂಸ್ ಮಾಡಿ ಆಸ್ತಿ ಮಾಡಿರೋದ್ ಕಣ ನೀನು. ಯಾವ ವರ್ಷದಲ್ಲಿ ನಿಪುಣ ಕಣೆ ನನ್ ಗಂಡ. ನಿನ್ ಗಂಡ ಪೆದ್ಗುಂಡ. ನೋಡೆ, ನನ್ ತಂಗಿನ ನನಗೆ ಪೆದ್ಗುಂಡ ಅಂತ ರೇಗಿಸ್ತಿದ್ದಾಳೆ. ನಿಮ್ ತಂಗಿ ಮಾತ್ರ ಅಲ್ಲ, ಊರಲ್ಲಿರೋರು ನಿಮ್ ಹಂಗೆ ಕರೆಯೋದು. ನೀವೇ ಚೇಂಜ್ ಆಗ್ಬೇಕು ಕಣ್ರಿ. ಹಲೋ, ಜನಕ್ಕೆ ಕಾಗೆ ಯಾವುದು ಕೋಗಿಲೆ ಯಾವುದು ಅಂತ ಗೊತ್ತು. ನೀವು ಚೇಂಜ್ ಆಗದೆ ಇರೋದೇ ಒಳ್ಳೆ. ಖಂಡಿತ ಸುಮ್ನಿರಲ್ಲೇ. ನೀನೇನ್ ಬುದ್ಧಿವಂತ? 7ನೇ ಕ್ಲಾಸಲ್ಲೇ 3 ಸಲ ಫೇಲ್ ಆದವ್ ನೀನು. ನನ್ ಗಂಡ ಕ್ಲಾಸಲ್ಲಿ ಫೇಲ್ ಆದ, ಆದ್ರೆ ನಿನ್ ಗಂಡ ಬ್ಲಡ್ ಟೆಸ್ಟ್ ಅಲ್ಲೇ ಫೇಲ್ ಆದವನು. ನನ್ ಗಂಡ ಬ್ಲಡ್ ಟೆಸ್ಟ್ ಅಲ್ಲಿ ಫೇಲ್ ಆಗಿರ್ಬೋದಮ್ಮ, ಆದ್ರೆ ನಿನ್ ಗಂಡ ಅದೇನ್ ಹೇಳು? ಯೂರಿನ್ ಟೆಸ್ಟ್ ಅಲ್ಲೇ ಫೇಲ್ ಆದವನು. ನಿನ್ ಗಂಡ ಒಂದ್ಸಲಿ ಮಂಡಿ ಏಟ್ ಮಾಡ್ಕೊಂಡು ಮನೆಗ್ ಬಂದಿದ್ದ. ಏನಾಯ್ತು ಅಣ್ಣ ಅಂತ ಕೇಳಿದ್ರೆ ನಿಂತಿರೋ ಗಾಡಿಗೆ ಬಂದು ಖುಷಿಬಿಡ್ತು ಅಂತ. ನಿನ್ ಗಂಡ ಏನ್ ಬುದ್ಧಿವಂತ? ಅಣ್ಣ, ವಿಧಾನಸೌಧ ಅಂದ್ರೆ ಏನಣ್ಣ ಅಂತ ಕೇಳಿದಕ್ಕೆ ಅಲ್ಲಿ ಸೌದೆ ಮಾಡ್ತಾರಲ್ಲ ಅಂದಿದ್ದ. ನಿನ್ ಗಂಡ ಏನ್ ಕಮ್ಮಿ ಇಲ್ಲ ಕಣೆ. ನನ್ ಗಂಡನ ವಿಷಯಕ್ಕೆ ಬಂದ್ರೆ ನೆಟ್ಗಿರಲ್ಲ. ಏನ ಮಾಡ್ತ್ಯಾ? ಏನ್ ಹೊಡಿತ್ಯಾ? ಹೊಡಿಯೇ ಹೊಡಿಯೇ. ಸುಮ್ನೆ ಹೇಳಿದ್ರೆ ಹೊಡ್ತೇ ಬಿಟ್ಲು. ಅವಳು ಹಂಗೆ ಕೇಳಿದ್ರೆ ಕೊಟ್ಟು ಬಿಡ್ತಾಳೆ, ಮುಲಾಜ ಇಲ್ಲ. ನನ್ಗೆ ಹೊಡ್ತೇನೆ ಬಾರೆ. ಹೆಂಗ ಬಿಡ್ತೀನಿ? ನಾವ್ ಜಗಳ ಆಡ್ಬೇಕಾದ್ರೆ 4 ಜನ ಇದ್ವಿ, ಈಗ 3 ಜನ ಇದ್ದೀವಿ. ನಾನು, ನನ್ ತಂಗಿ, ನನ್ ತಂಗಿ ಗಂಡ. ಹೌದು, ನನ್ ತಂಗಿ ಗಂಡ ತಂಗಿ ಎಲ್ಲಿ? ನನ್ ತಂಗಿ ಗಂಡ ತಂಗಿ ಎಲ್ಲಿ? ಮುದೇವಿ, ನಿನ್ ಹೆಂಡತಿ ಅಂತ ಹೇಳು ಮಂಗಂತೆ. ನಿನ್ನಂತ ಪೆದ್ಗುಂಡ ಜೊತೆ ಹೇಗಕ್ಕಾಗ್ತೆ? ಯಾರ ಜೊತೆ ಅಪೀಟ್ ಆಗಿರ್ಬೇಕು. ಹಂಗಿದ್ರೆ ನನ್ನ ಹೆಂಡತಿ ಎಲ್ಲಿ? ಇಲ್ಲಿ ಮಲ್ಲಿ. ಬಿ ಸೀರಿಯಸ್. ಎತ್ತ ಗೈನ, ಕಾರ್ ಮೇಲೆ ಕೈ ಇಡಕ್ಕೆ ಎಷ್ಟೋ ಧೈರ್ಯ ನಿನಗೆ? ಈ ಕಿತ್ತೋದ ಕಾರ್ನ ಕಳ್ಳು ಕೊಟ್ರು ಎಲ್ಲ ಇದಕ್ಕೆ ಇಷ್ಟೊಂದು ಬಿಲ್ಡಪ್. ನನ್ ಗಂಡನ್ ಯಾಮಾರ್ಸಿದ್ದು ಅಲ್ದೆ ಇವಾಗ ಏನೇನೋ ಹೇಳ್ತಾ ಇದ್ದೀರಾ? ನಾನೇನ್ ಯಾಮಾರ್ಸಿಲ್ಲ. ಇನ್ನು ನನ್ನ ಕೋಳಿ ಫಾರ್ಮ್ ಬಿಸ್ನೆಸ್ ಹಾಳು ಮಾಡಿದ್ದು ನಿನ್ನ ಗಂಡ. ಏನ್ರಿ ಮಾಡಿದ್ರಿ? ಕೋಳಿ ಫಾರ್ಮ್ ಇಟ್ಟಿದ್ವಿ ಕಣೆ. ಕೋಳಿ ಫಾರ್ಮ್ ಅಲ್ಲಿ ಕೋಳಿ ದಪ್ಪ ಆಗ್ಲಿ ಅಂತ ಕೋಳಿ ರೂಮ್ಗೆ ಹೋಗಿ ಇಂಜೆಕ್ಷನ್ ಚುಚ್ತಾ ಇದ್ದ. ಅದು ಕೆಮಿಕಲ್ದು. ಅದನ್ನ ತಿಂದು ಜನ ಸಾಯ್ತಾ ಇದ್ರು. ಸೊ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೇಳ್ದೆ, ಜನ ಸತ್ರ ನನಗೇನು, ನಾವು ತಿನ್ಬಾರ್ದು ಅಷ್ಟೇ, ಹಾಳಾಗೋಗ್ಲಿ. ಮಿನರಲ್ ವಾಟರ್ ಬಿಸ್ನೆಸ್ ಮಾಡ್ತಾ ಇದ್ದೆ, ಸಖತ್ತಾಗೆ ನಡೀತಾ ಇತ್ತು. ಹೌದು, ಅದಕ್ಕೂ ಕಲ್ಲು ಹಾಕಿದ ನಿನ್ನ ಗಂಡ. ಮಿನರಲ್ ವಾಟರ್ ಕುಡಿಸ್ತೀನಿ ಅಂತ ಬೋರ್ವೆಲ್ ನೀರು ಕುಡಿಸ್ತಾ ಇದ್ದ. ಅದಕ್ಕೆ ಮಿನರಲ್ ವಾಟರ್ ಟೇಸ್ಟ್ ಬರಲಿ ಅಂತ ಕೆಮಿಕಲ್ ಮಿಕ್ಸ್ ಮಾಡ್ತಿದ್ದ. ಅದಕ್ಕೆ ಇನ್ಸ್ಪೆಕ್ಟರ್ಗೆ ಹೇಳ್ದೆ. ತಪ್ಪಲ್ವಾ ಅಣ್ಣ? ತಪ್ಪು ಗಿಪ್ಪ ಅಂದ್ರೆ ತಪ್ಪೆ ತಗೊಂಡು ನೋಡ್ಬಿಡ್ತೇನೆ. ಯಾವುದೇ ತಪ್ಪು. ಈಗಿನ ಕಾಲದಲ್ಲಿ ಹಿಂಗೆ ದುಡ್ಡು ಮಾಡಕ್ಕಾಗೋದು, ಹಿಂಗೆ ಬದುಕ್ಬೇಕು, ನಾವ್ ಹಿಂಗೆ ಬದುಕ್ತೀವಿ. ಯಾರಾದ್ರೂ ಹಾಳಾದ್ರೂ ನಮಗೇನೆ. ಆಯ್ತಣ್ಣ, ಆಯ್ತು. ನಿನ್ ಬಿಸ್ನೆಸ್ ಲಾಸ್ ಆಯ್ತು ಅಂತ ನನ್ ಗಂಡ ನಾನು ಅಡುವೆ ಅವ್ರ ಮನೆ ಮಾರಿ ದುಡ್ಡು ತಂದ್ಕೊಟ್ರೆ ನೀನೊಂದು ಹೊಸ ಕಂಪ್ನಿ ಓಪನ್ ಮಾಡ್ದೆ. ಅದೇನಾಯ್ತು? ಲಾಸ್ ಆಯ್ತು. ಸುಳ್ಳು. ಅದ್ನೆಲ್ಲ ನುಂಗಿ ನೀರ್ ಕುಡ್ದಿದ್ಯಾ ನೀನು? ಇಲ್ಲ, ಕೇಸರಿ ಹಾಲು ಕುಡ್ದೆ. ನುಂಗಿ ನೀರ್ ಕುಡಿಯಕ್ಕೆ ನಾನೇನು ನಿಮ್ ತರ ಭಿಕಾರಿನಾ? ಬೆನ್ನಲ್ ಬಿತ್ತಂಗಿಗೆ ಎಂತ ಮಾತು ಹೇಳ್ಬಿಟ್ಟೆ ಅಣ್ಣ. ಬಂಗು ಬಾ, ನಾವು ಕೇಸರಿ ಜೊತೆಗೆ ದಾಸವಾಳನ್ನು ಮಿಕ್ಸ್ ಮಾಡ್ಕೊಂಡು ಹಾರ್ಕೊಂಡು ಕುರಿಯೋಣ. ಅಪ್ಪ ದೇವ್ರೆ, ಈ ಭೂಮಿ ಮೇಲೆ ಇರೋರ್ಗೆಲ್ಲರಿಗೂ ಒಬ್ಬಟ್ಟಲ್ಲಿ ಊಟ ಇಟ್ಟಂಗ್ ಮೆದ್ದಿಟ್ಟೆ. ನನಗ್ ಮಾತ್ರ ಯಾಕಪ್ಪ ಇಟ್ಟು ಸಗಣಿ ಇಟ್ಟೆ? ನನ್ ಕೂಗು ನಿನಗೆ ಕೇಳಿಸ್ತೀನೇನಪ್ಪ? ಮಗ ಎಲ್ಲಿದ್ಯೋ? ಇಲ್ಲೇ ಸ್ವಲ್ಪ ಸೈಡ್ ವಿಂಗ್ ನೋಡು.
ಮಂಗನ್ ತರ ಐತಿ ಮಂಗನ್ ತರ ಆಗೋಗಿದ್ಯಲ್ಲ ಯಾಕೋ ಇಷ್ಟೊಂದು ಡಿಪ್ರೆಷನ್ ಅಲ್ಲಿ ಇದೆಯಾ ಮಗ ಈ ಭೂಮಿಲಿ ಒಳ್ಳೆಯವ್ರಿಗೆ ಕಾಲನೇ ಇಲ್ಲ ಮೋಸ ಈ ಎಲ್ಲ ಮೋಸ ಏನಾಯ್ತು ಅಯ್ಯೋ ಅದೇನಂತ ಹೇಳಿ ದೊಡ್ಡಮ್ಮ ಅದು ಬೇರೆ ಸ್ಕಿಟ್ ಕಣೋ ಇದ್ರಲ್ಲಿ ನನ್ನ ಅತ್ತಿಗೆ ಅದಕ್ಕೆ ಸಾಲ ಜಾಸ್ತಿ ಆಗಿದೆ ಕಣೋ ಮನೆ ಜಪ್ತಿ ಬಂದಿದೆ ಸೈಟ್ ಮಾರ್ಬೇಕಾಗಿತ್ತು ಸೈಟ್ ನ ಫೈಟ್ ಮಾಡಿ ಕಿತ್ಕೊಂಡು ಹೋಗ್ಬಿಟ್ರಪ್ಪ ಆ ಗದ್ದೆ ಮಾರ್ಬೇಕಾಗಿತ್ತು ಅದನ್ನ ಒದ್ದು ಕಿತ್ಕೊಂಡು ಹೋಗ್ಬಿಟ್ರಪ್ಪ ಹೋಗ್ಲಿ ಆ ತೋಟ ಮಾರ್ಬೇಕಾಗಿತ್ತು ತೋಟನ ಮದುವೆಗೆ ಮುಯಿ ಅಂತ ಕೊಟ್ಬಿಟ್ಟು ಇವ್ರೆ ಟಾಟ ಮಾಡ್ಬಿಟ್ರು ಹೋಗ್ಲಿ ಆ ಕೊನೆಯಲ್ಲಿ ಇತ್ತಲ್ಲ ಮಿಸಿನ್ ಮನೆ ಏನಾದ್ರು ಮಾರ್ಬಿಡ್ಬೇಕಾಗಿತ್ತು ನಮ್ಮೂರಲ್ಲಿರೋದು ಅದೊಂದೇ ಮಿಷಿನ್ ಮನೆ ಅದನ್ನು ಮಾರಿದ್ರೆ ಜನ ಎಲ್ಲ ಬೇಜಾರಾಗಲ್ವಾ ಅದಕ್ಕೆ ಮಾರ್ಲಿಲ್ಲ ಅಲ್ವೇನೆ ಲೇ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕೊಡಿ ಅಂತ ಪಕ್ಕದ ಮನೆಯವ್ರು ಕದ ತರ್ತಿದ್ದೀರಲ್ರು ಈ ಕಾರ್ ಇದೆಯಲ್ಲೋ ಕಾರ್ ಮಾರ್ಬೋದಾಗಿತ್ತಲ್ವಾ ಗುಜರಿಗೆ ಹಾಕಿದ್ರೆ 50,000 ಕೊಡಲ್ಲ ಅಂದ್ರು ಯಾವನ ಹೇಳಿದ ಗುಜರಿ ಅವನು ಲೇ ಚಿನ್ನದ ಬೆಲೆ ಬಾಳತ್ತೆ ಕಣ ನೋಡ 100 ವರ್ಷ ಹಳೇದಾದ್ಮೇಲೆ ಎಲ್ಲ ಕೋಟಿ ಬೆಲೆ ಬಾಳತ್ತೆ ಕಣ ಇದು ಅದಕ್ಕೆ ಪ್ಲಾನ್ ಮಾಡಿ ದುಬೈಯಿಂದ ಶೇಕ್ ಕರ್ಕ ಬಂದಿದ್ದೀನಿ ಶೇಕ್ ಮಾಡ್ ಸಲಾಮ್ ವಾಲೇಕುಂ ಸೋಬಿಕು ನಾಮ್ ಹೈ ಸಲೀಮ್ ಮಿಯಾ ಹುಟ್ಟಿದ್ದು ಇಥಿಯೋಪಿಯಾ ನಡೆದಾಡಿದ್ದು ನೈಜೀರಿಯಾ ಕಣ್ಬಿಟ್ಟಿದ್ದು ಕಾಂಬೋಡಿಯಾ ಮಾತಾಡಿದ್ದು ಮಂಗೋಲಿಯಾ ಸೌದಿ ಅರೇಬಿಯಾದಲ್ಲಿ ಸಂಪಾದನೆ ಮಾಡಿ ಸೆಟ್ಲ್ ಆಗಿದ್ದು ಇಂಡಿಯಾ ಅಂಡ್ ಐ ಲೈಕ್ ಗರ್ಲ್ಸ್ ಫ್ರಮ್ ಮಂಡ್ಯ ರೈಟ್ ಚೋಟು ಪಕಡ್ರೆ ತಾಲಿ ಬಜಾರೆ ಭಯ್ಯ ಅದೇ ಕಾರ್ ಹೇಳಿದ್ದಲ್ಲ ಕಾರು ಉಡರೆ ಡೆಕ್ ಕಾಶ್ಮೀರಿದೊಂದು ಜುಮ್ಕಿಗೆ ನೇತಾಕ್ಬಿಟ್ರೆ ಸೇಮ್ ಮಾಧುರಿ ದೀಕ್ಷಿತ್ ಯಾರೇ ಅವನು ತುಕಾಲಿ ತುಕ್ಕಿಡಿದು ತೂತಾಗಿ ಟ್ಯಾಪೆ ತುರಿಕಿರೋ ತಗುಡು ಕಾರಿಗೆ ತಾಜ್ಮಹಲ್ ರೇಂಜ್ ಬಿಲ್ಡಪ್ ಕೊಡ್ತಾವನೆ ರೆಡ್ ಚೋಟು ಇದು ಕಾರು ನಮ್ದು ದಿಲ್ಗೆ ಫುಲ್ ಖುಷಿಗೆ ಮಾಡ್ಬಿಟ್ಟಿದೆ ಅದೆಷ್ಟು ಮಾತ್ರ ಮುಗಿಸ್ಬಿಡು ಆರ್ಟಿಒದಲ್ಲಿ ನಮ್ಮ ಹುಡುಗ ಅವನೇ ಇದ್ರ ಬಗ್ಗೆ ಎಲ್ಲ ವಿಚಾರಿಸಿದೀನಿ ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ನಿಮ್ಮೆಲ್ರಿಗೋಸ್ಕರ ಒಂದ್ಸತಿ ಕಾಲ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡ್ತೀನಿ ಗಾಡಿ ಬಗ್ಗೆ ಏನ್ ಹೇಳ್ತಾನೆ ಕೇಳಿಸ್ಕೊ ಸುನಾವ್ ಲೋ ಮಗ ಹೇಳ ಲೇ ಅದೇ ನಾನು ಒಂದ್ ಗಾಡಿ ಬಗ್ಗೆ ಹೇಳಿದ್ದಲ್ಲ ME 7150 ಅದ್ರ ಡೀಟೇಲ್ಸ್ ಆಗಿ ಹೋಗಿ ಬಿಡು ಯಾ ಕಾರ್ ನಿಮ್ಮ ಹತ್ರ ಇದೆಯಾ ಆ ಕಾರು ಮೌಂಟ್ ಪೇಟನ್ ಮಿಸ್ಸಸ್ ಹತ್ರ ಇತ್ತಂತ ಕಣ ಹೋಗ್ಲಿ ಬಿಡು ಮ್ಯಾಟ್ರಿಕ್ ಬಾ ಪ್ರತಿ ವರ್ಷ ಇದ್ರ ರೇಟ್ ಜಾಸ್ತಿ ಆಗ್ತಾ ಇರುತ್ತಂತೆ ಲಂಡನ್ ಮ್ಯೂಸಿಯಂ ಅವ್ರಿಗೆ ಗೊತ್ತಾದ್ರೆ ಕೋಟಿ ಸಿಗುತ್ತಂತೆ ಕಣ ಓಕೆ ಕೇಳಿಸ್ಕೊಂಡ ಯಾಕೆ ಕೊಡ್ತಾರೆ ಇದಕ್ಕೆ ನಮ್ಮ ಹತ್ರ ಚೌಕಾಸಿ ಗಿಕಾಸಿದು ಮಾತಿಲ್ಲ ಒತ್ತಾಚ್ ರೇಟ್ ಫಿಕ್ಸೆಡ್ 20 ಲಕ್ಷ 25 ಲಕ್ಷ ಕೋಟಿ ಗಟ್ಲೆ ಬೆಲೆ ಬಾಳೋದು ಬರೀ 20 ಲಕ್ಷ ಕೇಳ್ತವ್ರಿ ನೀವು ಅನ್ರಿ ಎತ್ತ ಕೈನ 25 ಲಕ್ಷ ಖಜೂರ್ ನಿಂದು ಕಣ್ಣಿಗೆ ನಾನು ಹರಾಜ್ದು ಹಾಕೋ ನಂಗೆ ಕಾಣ್ತಾ ಇದ್ದೀನಿ ಇಲ್ಲಿ ಇದು ಹರಾಜ್ದು ಗಿರಾಜ್ದು ಇಲ್ಲ ಅಮ್ಮ ಒತ್ತಾಚ್ ಫಿಕ್ಸೆಡ್ ರೇಟ್ 20 ಲಕ್ಷ 30 ಲಕ್ಷ ಅದು ನಮ್ ಭಾವನ ಕಾರು ಯಾರಾದ್ರೂ ಅದ್ರ ತಂಟೆಗೆ ಬಂದ್ರೆ ಸುಮ್ಮನೆ ಇರಲ್ಲ ನಾನೇ ಪರ್ಚೇಸ್ ಮಾಡೋದು ಕೌಂಡ್ರತು ಅವನು ನಮ್ ಬಾವ ಕೇಳಿ ನಂದಿ ಒಳ್ಳ ಹಂದಿದು ಹಿಡಿಯೋ ನಿದ್ದಂಗೆ ಅವನು ನಂದಿ ತೂಕೌನ್ರೆ ನಮ್ಮ ಅಣ್ಣ ತೂಕೌನ್ಮಾ ನಮ್ಮ ಅತ್ತಿಗೆ ತೂಕೌನ್ ಬೇಟಿ ನನ್ ತಂಗಿ ಸ್ಟೋರಿ ಮೇ ಏರ್ ಪಿನ್ ದು ಟ್ವಿಸ್ಟ್ ಅದೇ ಕೂತ್ಕೊಂಡ್ರೆ ಮೇ ಸಲೀಮ್ ಮಿಯಾ ಶೇಖ್ ರೇ ಗಲ್ಫ್ ರಿಟರ್ನ್ ಗಲ್ಫ್ ದೇಶನ ಸುತ್ತಬಿಟ್ಟಿದ್ಯಾ ದಿನ ಓಡಾಡ್ತೀನಿ ಯಾವ ದೇಶ ಸುತ್ತಿದ್ಯಾ ಶಿವಾಜಿದು ನಗರ್ ಗೋರಿದು ಪಾಳ್ಯ ಆರ್ಟಿದು ನಗರ್ ಫ್ರೇಜರ್ದು ಟೌನ್ ಎವ್ರಿ ಡೇ ಓಡಾಡ್ತೀನಮ್ಮ ನಮ್ದು ಡೈಲಿ ಬಿಸ್ನೆಸ್ ಲೋಕಲ್ ಶೇಕ್ ಲೋಕಲ್ ಇಂಟರ್ನ್ಯಾಷನಲ್ ಅದೆಲ್ಲ ಬೇಕಿಲ್ಲ ರೇಟ್ ಚೋಟು ದಿಲ್ಗೆ ಖುಷಿಯಾಗಿರೋದಕ್ಕೆ ಡಬ್ಕಿ ಡಬಲ್ 40 ಲಕ್ಷ 45 ಲಕ್ಷ 50 ಲಕ್ಷ ಇದ್ರ ಮೇಲೆ 10 ಪೈಸಾ ಯಾವಂದಿಗೂ ಯಾರು ಕೂಗ್ಬಿಟ್ರೆ ನಾನು ಇಲ್ಲ ಬಿಟ್ಬಿಡ್ತೀನಿ ಹೌದಾ 50 ಲಕ್ಷದ ಮೇಲೆ 50 ಪೈಸಾ ಯಾರೇ ಎಂಟಣಿ ಮೇ ಮುಜೆ ಮಾಡ್ತೀಯಾ ನಿನ್ನ ಸ್ಟಾರ್ ಸಕ್ಕತ್ತಾಗೈತೆ ಕಣ ನಮ್ ಶೇಖ್ ಹತ್ರ 50 ಪೈಸಾ ಚೇಂಜ್ ಇರ್ಲಿಲ್ಲ ಬದುಕಬಿಟ್ಟೆ ನೀನು 50 ಕೋಟಿ ಇದ್ದಿದ್ರು ನಾನೇ ತಗೊಳ್ತಾ ಇದ್ದೆ ಚಿನ್ನ ಹೋಗಿ ದುಡ್ಡು ತಗೊಂಡ್ ಬಾ 1 2 3 4
your mind, check the baby. Come on, Bagheera. Feel the rhythm, free your mind, check the baby. Come on, Bagheera. ಸಿಗ್ನೇಚರ್ ಮಾಡು. ಯಾರೇ ಸಾಕ್ಷಿಗೆ ಒಂದು ಸಿಗ್ನೇಚರ್ ಮಾಡು ಅಂದೆ. ಮಾಡಾಕಿಲ್ಲ. ಯಾಕೆ ಮಾಡಲ್ಲ? ಮಾಡಾಕಿಲ್ಲ. ಅದೇ ಯಾಕೆ ಮಾಡಲ್ಲ ಅಂದೆ? ಮಾಡಕ್ ಬರಾಕಿಲ್ಲ, ಅದಕ್ಕೆ ಮಾಡಾಕಿಲ್ಲ. ಆಯ್ತು, ಹೆಬ್ಬೆಟ್ಟಾದ್ರೂ ಒತ್ತು. ಹೆಬ್ಬೆಟ್ಟು ಇಂಕು ಲೇಲೆ. ನೀನೊಂದು ಸಾಕ್ಷಿಗೆ ಬೇಡ ಬಿಡು, ಒಂದೇ ಸಾಕು. ಏ ಖಜೂರ್, ಒಂದು ಬಂಗಾರದ್ದು ಗಾಡಿ ನಿನ್ನ ಹೆಸರಿಗೆ ಸಿಕ್ಬಿಟ್ಟಿದೆ, ಅದು ನಿಂದು ಪುಣ್ಯ ಅಂತ ತಿಳ್ಕೊ. ಇನ್ನೊಂದು ಸತಿ ಈ ರೀತಿ ಏನಾರು ಆಗಿ ನಾನು ಬಂದೆ ಅಂತಂದ್ರೆ ಏನು ಬಿಡೋದಿಲ್ಲ, ಎಲ್ಲ ದೋಚ್ಕೊಂಡು ಹೋಗ್ತಾ ಇರೋದೆ ರೇಟ್ ಚೋಟು. ಇನ್ನೊಂದು ಕಾರ್ಗೆ ನೋಡೋಣ, ಚಲ್ರೆ. ಚಿನ್ನ ಅವ್ರು ಹೋದ್ರೆ ಹೋಗ್ಲಿ, ನಾವು ಕೇಸು ಜೊತೆಗೆ 2 ದಾಸವಾಳ ಮಿಕ್ಸ್ ಮಾಡ್ಕೊಂಡು ಹಾರ್ಕೊಂಡು ಕುಡ್ದು ಕಾರಡಿ ಚುಮ್ಮ ಅಂತ ಹೋಗೋಣ ಬನ್ನಿ. ನೀವ್ ಇನ್ನೂ ಹೋಗಿಲ್ವಾ? ಅಯ್ಯೋ, ನಾನ್ ಶೇಕ್ಗೆ ಬಸ್ ಚಾರ್ಜ್ ಕೊಡೋದೇ ಮರ್ತಿದ್ದೆ. ಲೇ ಶೇಕ್ ಅಲ್ಲ ಕಡ, ನೀವೇನಿಲ್ಲೇ? ಲೇ, ಫ್ರೆಂಡ್ಸ್ ಅಂದ್ರೆ ಬರೀ ಪಾರ್ಟಿ ಮಾಡಕ್ ಕರ್ದಾಗ ಬಂದು ಪಾರ್ಟಿ ಮಾಡೋರಲ್ಲ ಕಣೋ. ಕಷ್ಟ ಅಂದಾಗ ಕರಿದಲೆ ಬಂದು ಹೆಗಲ್ ಕೊಡೋರು ಫ್ರೆಂಡ್ಸು ಅಂದ್ರೆ. ನಮ್ಮ ಹುಡುಗರು ಪ್ರಾಬ್ಲಮ್ ಏನ್ ಗೊತ್ತಾ? ಪ್ರಾಬ್ಲಮ್ ಅಂತ ಬಂದಾಗ ಯಾರ ಹತ್ರನು ಶೇರೇ ಮಾಡಲ್ಲ, ಅದಕ್ಕೆ ಅರ್ಧ ಪ್ರಾಬ್ಲಮ್ ಸಾಲ್ವೇ ಆಗಲ್ಲ. ಆದ್ರೆ ನಾವ್ ಹಂಗಲ್ಲ ಮಗ. ಮಚ್ಚ ಬಂದು ಹೇಳ್ದ ನಿನಗೆ ಈ ತರ ಕಷ್ಟ ಇದೆ ಅಂತ, ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅಂತ ಬಂದು ಉಡಾಯಿಸಿದ್ವಿ. ಹೆಂಗೆ ನಿಮ್ ಫ್ರೆಂಡ್ಶಿಪ್ ಯಾವಾಗ್ಲೂ ಹಿಂಗೆ ಇರ್ಲಿ. ಇದಕ್ಕೆ ನಾಯಿ ನರಿಕೊಂಡು ಯಾವತ್ತೂ ಬೀಳ್ದಿರಿ. ರಕೆ, ನಿನ್ನ ಹತ್ರ ಒಂದು ಹಳೆ ಸ್ಕೂಟ್ರ್ ಇತ್ತಲ್ಲ, ಅದ್ರ ಮೇಲೆ ಬಹಳ ಮನ್ಸೈತೆ ಮಗ, ಅದ್ ನಿನ್ ಕೊಟ್ಬಿಡ. ಅದನ್ನ ಯಾರು ಕೊಟ್ಟಿದ್ದು ಗೊತ್ತಾ? ಯಾರಪ್ಪ? ಮೈಸೂರು ಮಹಾರಾಜರು. ಸೊ ಈಗ ಸ್ಕಿಟ್ ಹೇಗಿತ್ತು ಅಂತ ಕೇಳೋಣ ಗುರುಗಳೇ. ಚೆನ್ನಾಗಿತ್ತು. ಐ ಥಿಂಕ್ ಹೈಲೈಟ್ ನಮ್ಮ ಸಂತು. ಗೊತ್ತಾಗಿತ್ತು ಶಿವಾಜಿನಗರ್ ಶೇಕ್ ಅಂತ. ಅದು ಕಾರ ಲೈಟಾ, ಏನಪ್ಪ ಸೌದಿ ಅರೇಬಿಯಾದಿಂದ ಲೈಟಾ ಅಂತ ಅಣ್ಣ ತಂಗಿನ ಎಕ್ಸ್ಚೇಂಜ್ ಮಾಡಿದಾಗ ಹೆಚ್ಚಾಗಿ ಸ್ವಲ್ಪ ಕಂಟ್ರೋಲಲ್ಲಿ, ಇಬ್ರು ಕಂಟ್ರೋಲಲ್ಲಿ ಇರ್ತಾರೆ. ಜಾಸ್ತಿ ಒಳಗಿದ್ರು ಹೊರಗಡೆ ತೋರಿಸ್ಕೊಳ್ಳಲ್ಲ. ಬಟ್ ನಮ್ಮಲ್ಲಿ ಸ್ವಲ್ಪ ಅತಿ ಆಯ್ತು ಇಬ್ರದ್ದು. ಏನೋ ನಂದೀಶ ಈ ತರ ಮೋಸ ಮಾಡೋದು ಹೆಂಗೋ. ನನಗೂ ಮೋಸ ಮಾಡಿದ್ರಲ್ಲ ಸರ್. ಅದು ಖುಷಿಯಾಗಿತ್ತು ನನಗೆ. ಮಲ್ಲಿಕಾ ಬಿಟ್ಟಿದ್ದು ಮೋಸ ಮಾಡಕ್ಕೆ. ಮಲ್ಲಿಕಾ ಒಟ್ಟಿಗೆ ಇಟ್ ವಾಸ್ ಎಂಟರ್ಟೈನಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಎಸ್ ರಚಿ, ನನ್ ತಂಗಿ ಗಂಡನ್ ತಂಗಿ ಎಲ್ಲಿ ಅಂತ ನಾನು ಒಂದ್ ಸೆಕೆಂಡ್ ತಂಗಿ ಗಂಡ ತಂಗಿ ಅದಂತೂ ಅಲ್ಟಿಮೇಟ್ ಆಗಿತ್ತು. ಅದಾದ್ಮೇಲೆ ಅವನ ಒಂದು ಇನ್ನೋಸೆನ್ಸು, ಆಮೇಲೆ ಮಲ್ಲಿಕನ್ನ ಆ ಒಂದು ಓವರ್ ಏನಂತಾರೆ ಬಜಾರಿತನ. ಇಲ್ಲಿ ಇವರಿಬ್ರು ದೊಡ್ಡ ಛತ್ರಿಗಳು. ಸೊ ಛತ್ರಿಗಳು ಅಲ್ಲಿ ಪಾಪ ಅಲ್ಲಿ ಒಂದು ಮೈನಸ್ ಆಗಿರೋದಕ್ಕೆ ಒಂದು ಲೆವೆಲ್ಗೆ ಚೆನ್ನಾಗಿರೋದು ಫ್ಯಾಮಿಲಿ ಲೈಫು. ಆ್ಯಂಡ್ ಅದು ಒಂದು ಮಧ್ಯ ಕಾರು, ಅದೆಲ್ಲ ಏನು ಮಜಾ ಆಯಿತು ಗೊತ್ತಾ. ಅದ್ರೊಟ್ಟಿಗೆ ಒಂದು ಶೇಕು, ಇವನೊಬ್ಬ ಫ್ರೆಂಡು. ಆಸಮ್ ಎಂಡಿಂಗ್, ಆಸಮ್ ಸ್ಟಾರ್ಟಿಂಗ್, ಸಿಂಗ್ ದ ಎಂಟೈರ್ ಸ್ಕಿಟ್ ಸೋ ಲೈವ್ಲಿ ಆಗಿತ್ತು. ನನಗೂ ಖುಷಿ ಆಯಿತು, ನೀವು ತುಂಬ ಖುಷಿಯಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಜಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇಷ್ಟು ಚೆನ್ನಾಗಿ ಸ್ಕಿಟ್ ಮಾಡಿದ್ದಕ್ಕೆ. ಅಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು. ಈ ಗಡಿಯಾರದ ಮುಳ್ಳಿಗೆ ಯಾರಾದ್ರೂ ದಾರ ಕಟ್ರಪ್ಪ. ನೋಡ್ತಾ ಆಕ್ಚುಲಿ 9 ಗಂಟೆ ಆಗೇ ಹೋಯ್ತು. ಮತ್ತೆ ನಾಳೆ ರಾತ್ರಿ 8 ಗಂಟೆಗೆ ನಾವ್ ಬರ್ತೀವಿ. ಅಲ್ಲಿವರೆಗೂ ಮತ್ತೆ ಎಪಿಸೋಡ್ಗಳನ್ನ ಊಟ್ನಲ್ಲಿ ನೋಡ್ತಾ ಇರಿ ಅಂತ ಹೇಳ್ತಾ ಶುಭರಾತ್ರಿ.